ಮಕ್ಕಳ ಮಂಟಪ ವಿಶೇಷ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ 2026ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಮೈಸೂರು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ಮನಸ್ವಿನಿ ಪ್ರದೀಪ್, ಮಾಧುರಿ ಆರ್, ದ್ವಿತೀಯ ಸ್ಥಾನ ಪಡೆದ DG ವಿನುತಾ ಹಾಗೂ ತೃತೀಯ ಸ್ಥಾನ ಪಡೆದ ಲಕ್ಷಣ್ MS ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ B. ಕೇಳಿದ್ರೆ ನಮಸ್ಕಾರ. ಇಂದಿನ ವಿಶೇಷ ಮಕ್ಕಳ ಮಂಟಪ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. 2025-26ನೇ ಸಾಲಿನ SSLC ಪರೀಕ್ಷಾ ಫಲಿತಾಂಶ ಹೊರಬಿದ್ದಿದೆ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಯಾರೆಲ್ಲ ಉತ್ತಮ ಅಂಕವನ್ನು ತಗೊಂಡಿದ್ದಾರೆ, ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ, ಅವ್ರನ್ನ ನಮ್ಮ ಆಕಾಶವಾಣಿ ಸ್ಟುಡಿಯೋ ಕರೆಸ್ಕೊಂಡು ಮಾತಾಡುವಂತಹ ಅವಕಾಶ ನಾವು ಪಡ್ಕೊಂಡಿದ್ದೀವಿ. ಈಗ ಆ 4 ಜನ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಮೊದಲನೇದಾಗಿ ಮನಸ್ವಿನಿ ಪ್ರದೀಪ್, ಮಾಧುರಿ ಆರ್, DG ವಿನುತಾ, ಲಕ್ಷಣ್ MS ಈ 4 ವಿದ್ಯಾರ್ಥಿಗಳು ನಮ್ಮ ಆಕಾಶವಾಣಿ ಸ್ಟುಡಿಯೋದಲ್ಲಿದ್ದಾರೆ. ಅವರಿಗೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ನಿಮ್ಮ 4 ಜನಕ್ಕೂ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಧನ್ಯವಾದಗಳು. ಆಮೇಲೆ ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಮೊದಲು ಮನಸ್ವಿನಿ ಪ್ರದೀಪನ್ನು ಮಾತಾಡಿಸ್ತೀನಿ. ಎಸ್ ಸರ್. ಮನಸ್ವಿನಿ, ಎಷ್ಟು ಮಾರ್ಕ್ಸ್ ತಗೊಂಡೆ? 624. 1 ಮಾರ್ಕ್ಸ್ ಹೋಯ್ತಲ್ಲಮ್ಮ? ಎಸ್ ಸರ್. ಎಲ್ಲೋಯ್ತು? ಸೈನ್ಸಲ್ಲಿ ಹೋಯ್ತು. ಬೇಜಾರಿದೆಯಾ? ಇಲ್ಲ ಸರ್, ಖುಷಿ ಇದೆ? ಪರವಾಗಿಲ್ಲ. ಇನ್ನೂ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡಬೇಕು ಅಂತ ಒಂದು ಇನ್ಸ್ಪಿರೇಷನ್. ವೆರಿ ಗುಡ್. ಯಾವ ಶಾಲೆ? ವಿಜಯ ವಿಠಲ ವಿದ್ಯಾಶಾಲಾ. ಓಕೆ. ಎಲ್ಲಿ ಮನೆ? ಬೃಂದಾವನ್ ಎಕ್ಸ್ಟೆನ್ಷನ್. ಇಷ್ಟು ಮಾರ್ಕ್ಸ್ ತೊಗೊಂಡಾಗ ಮೊದಲು ಬಂದಿದ್ದು ಮನಸ್ಸಿನಲ್ಲಿ ಏನು? ನಾನಿಷ್ಟು ಎಫರ್ಟ್ಸ್ ಹಾಕಿದ್ದು ಫೈನಲಿ ರಿಸಲ್ಟ್ ತೊಗೊಂಬಂತು ಅಂತ ತುಂಬ ಖುಷಿ ಆಯಿತು. ಮತ್ತು ಈ ಒಂದು ರಿಸಲ್ಟ್ಗೆ ಕಾರಣ ಅಂತವ್ರು ಯಾರು? ಸರ್, ನನ್ನ ಟೀಚರ್ಸು, ಪೇರೆಂಟ್ಸು, ಅವರೆಲ್ಲ ಸಪೋರ್ಟ್. ಎಲ್ಲರ ಸಪೋರ್ಟು ಇತ್ತು. ಓಕೆ. ಈಗ ಮಾಧುರಿ ಎಷ್ಟು ಮಾರ್ಕ್ಸ್ ತೊಗೊಂಡ್ರಿ? ಸರ್ 624. ಖುಷಿ ಇದೆಯಾ? ಸರ್ ಇದೆ. ಎಲ್ಲೋಯ್ತು ಮಾರ್ಕ್ಸ್? ಒಂದು ಸರ್ ಇಂಗ್ಲೀಷ್ ಗ್ರಾಮರಲ್ಲೇ ಹೋಯ್ತಾ? ಹೌದು ಸರ್. ರಿವ್ಯಾಲ್ಯೂಷನ್ ಹಾಕ್ಬೇಕಾ? ಸರ್ ಇಲ್ಲ. ಬೇಡವಾ? ಖುಷಿ ಇದೆಯಾ? ಸರ್ ಖುಷಿ ಇದೆ. ಸ್ಕೂಲು? ಸರ್ ಕರ್ನಾಟಕ ಪಬ್ಲಿಕ್ ಶಾಲೆ ಇಲ್ವಾಲ. ಗೌರ್ಮೆಂಟ್ ಶಾಲೆ? ಎಸ್ ಸರ್, ಗೌರ್ಮೆಂಟ್ ಸ್ಕೂಲ್. ಸರ್ಕಾರಿ ಶಾಲೆಯಿಂದ 624 ತಗೊಳ್ಳೋದು ಸುಲಭ ಅಂತೂ ಅಲ್ಲ. ಅಂದರೆ ಎಷ್ಟು ಎಫರ್ಟ್ ಹಾಕಿರಬೇಕು ನಿಮ್ಮ ಶಾಲೆಯ ಎಲ್ಲ ಆಡಳಿತ ಮಂಡಳಿ ಆಗಿರ್ಬೋದು, ಹಾಗೆ ಕೂಡ ಟೀಚರ್ಸ್ ಆಗಿರ್ಬೋದು, ಹಾಗೆ ನಿನ್ನ ಎಫರ್ಟ್ ಕೂಡ ಭಾಳ ಇತ್ತು ಅಲ್ವಾ? ಎಸ್ ಸರ್. ಓಕೆ. ಈಗ DG ವಿನುತಾ. ಎಸ್ ಸರ್. DG ವಿನುತಾ ಎಷ್ಟು ಮಾರ್ಕ್ಸ್ ತಗೊಂಡೆ? ಸರ್ 623. 2 ಮಾರ್ಕ್ಸ್ ಎಲ್ಲೋಯ್ತಮ್ಮ? ಸರ್ ಮ್ಯಾಥ್ಸಲ್ಲಿ ಒಂದೋಗಿದೆ, ಸೈನ್ಸಲ್ಲಿ ಒಂದೋಗಿದೆ. ರಿವ್ಯಾಲ್ಯೂಷನ್ ಹಾಕ್ಬೇಕಾ? ಸರ್ ಇಲ್ಲ, ತಪ್ಪಾಗಿದೆ. ತಪ್ಪಾಗಿದೆಯಾ? ಬೇಜಾರಿಲ್ದೆಯಾ? ಸರ್ ಇಲ್ಲ. ಅಂದರೆ ಇನ್ನೂ ಮಾರ್ಕ್ಸ್ ಬರಬೇಕಿತ್ತು ಅಂತ ಆಸೆ ಇತ್ತಾ? ಸರ್ ಇಲ್ಲ. ಸಾಕಾಗುತ್ತಾ? ಸರ್ ಓಕೆ. ಯಾವ ಊರು ನೋಡಿ ನೀನು? ಸರ್ KR ನಗರ್. ಯಾವ ಶಾಲೆ? BS ಮದಪ್ಪ ಸ್ಮಾರಕ ವಿದ್ಯಾಸಂಸ್ಥೆ. ಓಕೆ. ನಿಮ್ಮ ಮನೆಯಲ್ಲಿ? ಕುವೆಂಪು ಬಡಾವಣೆ, KR ನಗರದಲ್ಲೇ. ಓಕೆ. ಇಷ್ಟು ಮಾರ್ಕ್ಸ್ ತಗೊಳ್ಳೋದು ಸುಲಭ ಅಂತೂ ಅಲ್ಲ ಅಲ್ವಾ ವಿನುತಾ? ಎಸ್ ಸರ್. ಹಾರ್ಡ್ ವರ್ಕ್ ಮಾಡಬೇಕು. ಎಸ್ ಸರ್. ಹೇಗೆ ಓದ್ತಿದ್ದೆ? ಸರ್ ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಎದ್ದೇಳ್ತಿದ್ದೆ, ರಾತ್ರಿ 10 ಗಂಟೆವರೆಗೆ ಓದ್ತಿದ್ದೆ. ಅಂದರೆ ನಿನಗೆ ಈ ಮಾರ್ಕ್ಸು ತೃಪ್ತಿ ತಂದಿದೆ ಅಂತ ಅನ್ಸುತ್ತಾ? ಎಸ್ ಸರ್. ನೀನು ಸ್ವಲ್ಪ ಎಫರ್ಟ್ ಹಾಕಿದರೆ ನೀನು 2 ಮಾರ್ಕ್ಸ್ ಬರ್ತಿತ್ತು ಅನ್ಸುತ್ತಾ? ಯಾಕೆಂದರೆ 625ಕ್ಕೆ 625 ಅಂಕವನ್ನು 6ರಿಂದ 7 ಜನ ವಿದ್ಯಾರ್ಥಿಗಳು ತಗೊಂಡವ್ರೆ, ಹೌದಾ? ಎಸ್ ಸರ್. ನಮ್ಮ ಮೈಸೂರು ಭಾಗದಲ್ಲಿ ಯಾರೂ ಇಲ್ಲ. ಸರ್ ಇಲ್ಲ. ಯಾರೂ ಇಲ್ಲ. ಲಕ್ಷಣ್ ಎಸ್ ಸರ್. ಎಷ್ಟು ಮಾರ್ಕ್ಸ್ ತಗೊಂಡಪ್ಪ? 622 ಬಂದಿದೆ ಸರ್. ಎಲ್ಲಿ ಕಡಿಮೆ ಆಯ್ತು ಮಾರ್ಕ್ಸು? ಸರ್ ಮ್ಯಾಥಮೆಟಿಕ್ಸಲ್ಲಿ 2 ಹೋಗಿದೆ, ಸೋಷಿಯಲಲ್ಲಿ 1 ಹೋಗಿದೆ. ಓಕೆ. ಇನ್ನೆಲ್ಲ ಕೂಡ ಔಟ್. ಎಸ್ ಸರ್. ರಿವ್ಯಾಲ್ಯೂಷನ್ ಹಾಕ್ಬೇಕಾ? ಎಸ್ ಸರ್, ಹಾಕಬೇಕು ಅಂತಿದ್ದೀನಿ ಮ್ಯಾಥಮೆಟಿಕ್ಸು. ಎಸ್. ಓಕೆ. ಎಲ್ಲಿ ತಪ್ಪಾಗಿದೆ ಅಂತ ಗೊತ್ತಾಗ್ಲಿಕ್ಕಾ? ಎಸ್ ಸರ್, ಪೇಪರ್ ಕಾಪಿಗೆ ಅಪ್ಲೈ ಮಾಡಿದ್ದೀವಿ. ಓಕೆ, ಆಯಿತು. ಯಾವ ಶಾಲೆ? ಗೌರ್ಮೆಂಟ್ ಆದರ್ಶ ವಿದ್ಯಾಲಯ, ಮೈಸೂರು. ಎಲ್ಲಪ್ಪ ಇರೋದು? ಅದು ಜಾಕಿ ಕ್ವಾರ್ಟರ್ಸ್ ಹತ್ರ ಇದೆ ಸರ್. ಓಕೆ. ಅದು ರೆಸಿಡೆನ್ಷಿಯಲ್ಲ? ರೆಸಿಡೆನ್ಷಿಯಲ್ ಅಲ್ಲ, ಮೈಸೂರಲ್ಲಿರೋ ರೆಸಿಡೆನ್ಷಿಯಲ್ ಅಲ್ಲ. ಓಕೆ. ನಿಮ್ಮ ಮನೆಯಲ್ಲಿ? ಮನೆ KBL ಲೇಔಟ್, ರಿಂಗ್ ರೋಡ್ ಹತ್ರ ಇದೆ. ರಿಂಗ್ ರೋಡ್ ಹತ್ರ ಆಗುತ್ತೆ. ಓಕೆ. ನೀನು ಕೂಡ ಗೌರ್ಮೆಂಟ್ ಶಾಲೆ ಅವನು? ಎಸ್ ಸರ್. ಖುಷಿ ಆಗುತ್ತಲ್ವ? ಎಸ್ ಸರ್, ಖುಷಿ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಶಾಲೆನ ಮೂಗ್ಮರಿಯವರೇ ಜಾಸ್ತಿ ಹೆಚ್ಚು. ಎಸ್ ಸರ್. ಆ ನಿಟ್ಟಿನಲ್ಲಿ ಗೌರ್ಮೆಂಟ್ ಶಾಲೆಯವರು ಕೂಡ ಹೆಚ್ಚಿನ ಅಂಕವನ್ನು ತಗೋತಿರೋವಂಥದ್ದು ಭಾಳ ಸಂತೋಷ. ಆಮೇಲೆ 625 ಅಂಕವನ್ನು ತಗೊಂಡವರು ಕೂಡ ಒಬ್ಬರು ಗೌರ್ಮೆಂಟ್ ಶಾಲೆಯಲ್ಲಿ ಓದಂಥವ್ರೆ ಅಂತ ಕಾಣಿಸುತ್ತೆ ನನಗೆ, ಹೌದಾ? ಈಗ ಇಷ್ಟೆಲ್ಲ ಮಾರ್ಕ್ಸ್ ತಗೊಂಡಿದ್ದೀರಲ್ಲ, ನಿಮ್ಮ ಎಫರ್ಟ್ ಭಾಳಷ್ಟು ಇರಲೇಬೇಕು, ಇಲ್ಲ ಸಾಧ್ಯ ಇಲ್ಲ. ಅಂದರೆ ಈ ಸಲ ಸ್ವಲ್ಪ ಸುಲಭವಾಗಿತ್ತು ಅಂತ ಅನಿಸುತ್ತೆ ಬೇರೆ ವರ್ಷದ ಪೇಪರ್ಗೆ ಹೋಲಿಸಿದ್ರೆ, ಅಲ್ವಾ ಲಕ್ಷಣ್? ಯಾಕಂದರೆ ನಿಮಗೆ ಬ್ಲೂ ಪ್ರಿಂಟ್ ಎಲ್ಲ ಕೊಟ್ಟಿದ್ರು, LBA ಕೊಟ್ಟಿದ್ರು. ಹೌದಾ? ಎಲ್ಲ ರೀತಿಯಾದಂತಹ ಅನುಕೂಲ ನಿಮ್ಮ ವಿದ್ಯಾರ್ಥಿಗಳಿಗಿತ್ತು. ಯಾಕಂದ್ರೆ ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿದೆ ಈ ಸಲ. ಎಸ್, ಚೆನ್ನಾಗಿ ಬಂದಿದೆ.
ಹೇಗಿತ್ತಪ್ಪ ನಿನ್ನ ಎಫರ್ಟ್ ಅಂತಂದರೆ ಬೆಳಗ್ಗೆ 6 o'clock ಹೇಳ್ತಿದ್ದೆ, ಅಷ್ಟೊಂದು ಸ್ಟ್ರೆಸ್ ತಗೋತಿರ್ಲಿಲ್ಲ ಓದಬೇಕು ಅಂತ. ಸಫಿಷಿಯೆಂಟ್ ಸ್ಲೀಪ್ ಮಾಡ್ತಿದ್ದೆ, ಮತ್ತು ಸ್ಟ್ರೆಸ್ಸಾಗಿ ಓದ್ತಿರ್ಲಿಲ್ಲ. ಫ್ರೀ ಮೈಂಡಲ್ಲಿ ಓದಿದ್ರೆ ಚೆನ್ನಾಗಿ ನೆನ್ಪಿಟ್ಕೋಬೋದು, ಮೆಮರೈಸ್ ಮಾಡ್ಬೋದು ಅಂತ ಫ್ರೀ ಮೈಂಡಲ್ಲಿ ಓದ್ತಿದ್ದೆ. ಟೈಮ್ ಟೇಬಲ್ ಏನೂ ಹಾಕಿರಲಿಲ್ಲ. ಟೈಮ್ ಟೇಬಲ್ ಬೇಡವಾ? ಟೈಮ್ ಟೇಬಲ್ ಬಂದರೆ ಸ್ಟ್ರೆಸ್ ಆಗುತ್ತೆ ಮೈಂಡ್ಗೆ ಅಂತ ತಗೊಂಡಿರಲಿಲ್ಲ. ಈಗ ಒಂದು ಗೋಲ್, ಈ ಟಾಪಿಕ್ ಕವರ್ ಮಾಡಬೇಕು ಅಂತಿದ್ರೆ ಆ ಟಾಪಿಕ್ ಕವರ್ ಮಾಡಿಬಿಟ್ಟು ಆ ಡೇ ಎಂಡ್ ಮಾಡ್ತಿದ್ದೆ ಅಷ್ಟೇ. ಈಗ ಒಂದು ಟಾಪಿಕ್ ಕವರ್ ಮಾಡಬೇಕು ಅಂದ್ಕೊಂಡ್ರೆ ಆ ದಿನದಲ್ಲೇ ಮುಗಿಸ್ತಿದ್ದೆ. ಮತ್ತು ಸ್ಕೂಲಲ್ಲಿ ಆ ದಿನನೇ ವರ್ಕ್ ಕಂಪ್ಲೀಟ್ ಮಾಡ್ಕೋತಿದ್ದೆ. ಟೀಚರ್ಸ್ ಎಲ್ಲ ಚೆನ್ನಾಗಿ ಗೈಡ್ ಮಾಡ್ತಿದ್ರು, ಮನೆಯಲ್ಲೂ ಪೇರೆಂಟ್ಸ್ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು, ಅಮ್ಮನ ಸಪೋರ್ಟ್ ಮಾಡ್ತಿತ್ತು. ಮತ್ತು ಮಾವನ ಚೆನ್ನಾಗಿ ಕ್ವಿಜ್ಗೆ ಮತ್ತು ಅಲ್ಲಿಗೆ ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ತಿತ್ತು, ಏನಾದರೂ ಬೇಕು ಅಂದರೆ ಎಲ್ಲನೂ ತಂದು ಕೊಡ್ತಿತ್ತು. ಓಕೆ, ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ? ಅಮ್ಮ ಹೌಸ್ ವೈಫು, ಶಿಶಿರೆ ಕಾಪಿ. ತಂದೆ ಎಕ್ಸ್ಪೈರ್ ಆಗಿದ್ದಾರೆ, ಮಧುಜಿ. ವಿನುತಾ? ಎಸ್ ಸರ್. ತಂದೆ ತಾಯಿ ಏನು ಮಾಡ್ತಾರೆ? ಅಪ್ಪ ಮಿಲ್ಕ್ ಡೈರಿಲಿ ಕೆಲಸ ಮಾಡ್ತಾರೆ, ಅಮ್ಮ ಹೌಸ್ ವೈಫ್. ಅಮ್ಮನ ಹೆಸರು ಪುಷ್ಪಲತಾ, ಅಪ್ಪನ ಹೆಸರು ಗುರುಪ್ರಸಾದ್. ಓಕೆ. ತಾತ ಭಾಳ ಹೆಲ್ಪ್ ಮಾಡ್ತಾರಲ್ವಾ? ಎಸ್ ಸರ್. ತಾತನ ಹೆಸರು ಹೇಳ್ಬೇಕು ನೀನು. ತಾತನ ಹೆಸರು ನಾರಾಯಣ ಸ್ವಾಮಿ. ಇದೆಲ್ಲ ಮಾಡ್ಲಿಕ್ಕೆ ತಾತ ಕೂಡ ಒಬ್ರು ಕಾರಣ ಅಲ್ವಾ? ಎಸ್ ಸರ್. ತುಂಬ ಸಪೋರ್ಟ್ ಮಾಡ್ತಾರೆ ತಾತ ಅಲ್ವಾ? ಎಸ್ ಸರ್. ಓಕೆ. ಈಗ ಇನ್ನೊಂದು ವಿಚಾರ ವಿನುತಾ, ನೀನು 623 ಅಂಕ ತಗೊಂಡಿದ್ಯಾ. ಎಸ್ ಸರ್. ನಿನಗೆ ಒಬ್ಬ ಅಣ್ಣ ಇದ್ದಾನೆ, ಎಸ್ ಸರ್. ಅವನು ಕೂಡ ಒಳ್ಳೆ ಅಂಕ ತಗೊಂಡಿದ್ದ ಅಲ್ವಾ? ಅವನು ಎಷ್ಟು ತಗೊಂಡಿದ್ದ ಹೇಳು? ಸರ್ 620 ತಗೊಂಡಿದ್ದೆ. 620. ಯಾವ ವರ್ಷ ತಗೊಂಡಿದ್ದವನು? ಸರ್ 24 ಅಲ್ಲಿ 25 ಅಲ್ಲಿ ತಗೊಂಡಿದ್ದ. ಓಕೆ. ಏನು ಅಣ್ಣ ತಂಗಿ ಇಬ್ಬರು ಒಂದೇ ಲೆಗಸಿನ ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಅವನೆಲ್ಲಿ ಓದ್ತಾ ಇದ್ದಾನೀಗ? ಸರ್ ಅವನಿವಾಗ ಆಳ್ವಾಸಲ್ಲಿ ಓದ್ತಾನೆ. ಅವ್ನು ನಿನ್ನ ಗೈಡ್ ಮಾಡ್ತಿದ್ನಾ ಹಿಂಗೆ ಓದಬೇಕು ಅಂತ ಹೇಳಿ? ಅದಕ್ಕೆ ಅಂಕ ತೆಗಿಲಿಕ್ಕೆ ಸುಲಭ ಆಯ್ತು ಅನ್ಸುತ್ತಲ್ವಾ? ಈಗ ಮಾಧುರಿ, ತಂದೆ ತಾಯಿ ಏನು ಮಾಡ್ತಾರೆ? ಸರ್ ತಂದೆ ಸಪ್ರೇಟ್ ಆಗಿದ್ದಾರೆ. ಸೊ ತಾಯಿ ಮುಂಚೆ ಪ್ರೈವೇಟ್ ಕಂಪನಿಲಿ ವರ್ಕ್ ಮಾಡ್ತಿದ್ರು, ನಂತರ ಹೋಮ್ ಟ್ಯೂಟರ್ ಆಗಿದ್ರು. ಬಟ್ ಹೆಲ್ತ್ ಇಶ್ಯೂಸಿಂದ ಸ್ವಲ್ಪ ಈಗ ಮನೇಲಿದ್ದಾರೆ. ನಿಂದು ಅದು ರೆಸಿಡೆನ್ಷಿಯಲ್ ಶಾಲೆನಾ? ಸರ್ ಇಲ್ಲ ಮಾಮೂಲಿ ಗೌರ್ಮೆಂಟ್ ಸ್ಕೂಲ್ ಮಾಮೂಲಿ. ಮನೆಯಲ್ಲಿ ನಿಮ್ಮದು? ಸರ್ ಕೂರ್ಗಳ್ಳಿಯಲ್ಲಿ. ಕೂರ್ಗಳ್ಳಿಲಿ ಮನೆ, ಶಾಲೆ ಇರೋದು ಇಲ್ವಲ್ಲ? ಓಕೆ. ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ರಿ? ಎಸ್ ಸರ್. ಓಕೆ. ಎಷ್ಟು ದೂರ ಆಗುತ್ತೆ ನಿಮಗೆ? ಸರ್ ಜಾಸ್ತಿ ಇಲ್ಲ, ಒಂದು 5 ಕಿಲೋಮೀಟರ್ಸ್ ಅಷ್ಟೇ. 5 ಕಿಲೋಮೀಟರ್ ಆಗುತ್ತೆ. ಅಂದರೆ 5 ಕಿಲೋಮೀಟ್ರ್ ಕೂಡ ಭಾಳ ವ್ಯತ್ಯಾಸ ಆಗುತ್ತೆ ಅಲ್ವಾ? ಯಾಕೆಂತಂದರೆ ಓದಲಿಕ್ಕೆ ಸ್ಟ್ರೆಸ್ ಆಗುವಂಥದ್ದು, ಬರುವಂಥದ್ದು, ಹೋಗುವಂಥದ್ದು. ಸರ್ ಅಷ್ಟೇನು ಸ್ಟ್ರೆಸ್ ತೊಗೋತಾ ಇರಲಿಲ್ಲ. ಅಂದರೆ ಅಣ್ಣ ಪಿಕಪ್ ಡ್ರಾಪ್ ಮಾಡ್ತಿದ್ದ. ಸೊ ನಾನು ಎಷ್ಟು ಅಂದರೆ ನನಗೆ ಎಷ್ಟು ಕ್ವಾಲಿಟಿ ಟೈಮ್ ಸಿಗುತ್ತೋ ಅಷ್ಟು ಸ್ಪೆಂಡ್ ಮಾಡ್ಕೊಂಡು ಮಾತ್ರ ಓದ್ತಿದ್ದೆ. ತುಂಬ ಬೇಗ ಇದ್ದು ಆ ಥರ ಓದೋದು ಅಥವಾ ಸ್ಟ್ರೆಸ್ ಮಾಡ್ಕೊಳ್ಳೋದೇನು ಮಾಡ್ತಾ ಇರಲಿಲ್ಲ, ಕೂಲಾಗಿ ಓದಿದೆ. ಕೂಲಾಗಿ ಓದಿದ್ರೆ ಅಂಕ ತಗೋಬೋದಲ್ವಾ? ಸರ್ ತಗೋಬೋದು. ಸ್ಟ್ರೆಸ್ ಮಾಡ್ಕೊಂಡ್ರೆ ಸರ್ ಅಂದರೆ ಮೈಂಡ್ ಡಿಸ್ಟರ್ಬ್ ಆಗುತ್ತೆ, ಅಂದರೆ ಕ್ಲಾಶ್ ಆಫ್ ಇಂಟ್ರೆಸ್ಟ್ ಆಗುತ್ತೆ, ಎಲ್ಲ ಗೈಡು ಅಥವಾ ಏನೇನೋ ರೆಫರ್ ಮಾಡೋದು, ಮೈಂಡ್ ಎಲ್ಲ ತಗೊಳಕ್ಕಾಗಲ್ಲ ಸರ್. ಸೊ ಕೂಲಾಗಿರ್ಬೇಕು. ಏನು ರೆಫರ್ ಮಾಡಬೇಕು ಅಂತ ಹೇಳ್ತೀನಿ? ಟೆಕ್ಸ್ಟ್ ಬುಕ್ ಸರ್ ಮೇನ್ಲಿ. ನಾನು ರೆಫರ್ ಮಾಡಿದ ಪ್ರಕಾರ ನಾನು ಹೇಳೋದು ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ ಸ್ವಲ್ಪ ತುಂಬ ಯೂಸ್ ಆಗುತ್ತೆ ಅಂತ. ಟೆಕ್ಸ್ಟ್ ಬುಕ್ ಸಾಕಾ? ಗೈಡ್ ಏನು ಬೇಡವಾ? ಸರ್ ಸಾಕು. ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ನಾನು ಯಾವ ಗೈಡು ಹೋಗಲಿಲ್ಲ ಅಥವಾ ಬೇಡ, ನಿನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು. ಯಾಕೆಂದರೆ 624 ತಗೊಂಡಿದೆಯಲ್ಲ. ಸರ್ ಯಾವ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇಲ್ಲ, ಟ್ಯೂಷನ್ ಇಲ್ಲ. ಸೊ ನನಗೆ ಟೆಕ್ಸ್ಟ್ ಬುಕ್ಕೇ ಸಾಕು, ಸಫಿಷಿಯೆಂಟ್ ಅಂತ ಅನಿಸ್ತು. ಟ್ಯೂಷನ್ ಬೇಕು ಅಂತ ಅನಿಸ್ಲೇ ಅಲ್ವಾ? ಸರ್ ಇಲ್ಲ ಅನಿಸ್ಲಿಲ್ಲ. ಯಾಕೆ ಅಂತಂದರೆ ಶಾಲೆಯಲ್ಲೂ ಕೂಡ ಚೆನ್ನಾಗಿ ಪಾಠ ಮಾಡ್ತಿದ್ರು. ಸರ್ ಚೆನ್ನಾಗಿ ಮಾಡ್ತಿದ್ರು. ಸೊ ನನಗೆ ಯಾವತ್ತೂ ಅಂದರೆ ಕೊರತೆ ಬರಲಿಲ್ಲ, ಅಂದರೆ ಟ್ಯೂಷನ್ಗೆ ಏನಾದ್ರು ಹೋಗಬೇಕು ಅಂತ ಅನಿಸ್ಲೇ ಇಲ್ಲ ಯಾವತ್ತೂ. ಓಕೆ. ಹೋಗಿದ್ರೆ ಕಮ್ಮಿ ಆಗ್ತಿತ್ತು ನಮ್ಮ ಮಾರ್ಕ್ಸು. ಸರ್ ಗೊತ್ತಿಲ್ಲ, ಯಾಕೆಂದರೆ ತುಂಬ ಸ್ಟ್ರೆಸ್ ಆಗ್ತಿತ್ತು, ಸ್ಟ್ರೆಸ್ ಜಾಸ್ತಿ ಆಗ್ತಿತ್ತಲ್ವಾ? ಓಕೆ, ಆಯಿತು. ಮನಸ್ವಿನಿ, ತಂದೆ ತಾಯಿ ಏನು ಮಾಡ್ತಾರೆ? ಸರ್ ತಂದೆ ಸಾಫ್ಟ್ವೇರ್ ಇಂಜಿನಿಯರು, ತಾಯಿ ಹೌಸ್ ವೈಫ್. ಏನು ಹೆಸರು? ತಂದೆ ಹೆಸರು ಪ್ರದೀಪ್ ನಾಗರಾಜ್ ಅಂತ, ತಾಯಿ ಹೆಸರು ರಾಧಾ ಅಂತ. ಓಕೆ. ಹೇಗೆ ಸಪೋರ್ಟ್ ಮಾಡ್ತಿದ್ರು? ಸರ್ ಮನೇಲಿ ಫುಲ್ ಸಪೋರ್ಟ್ ಇತ್ತು. ಒಬ್ಬಳೆ ಮಗಳ? ಇಲ್ಲ, ನಮ್ಮ ಅಕ್ಕ ಇದ್ದಾಳೆ. ಅಕ್ಕ ಏನು ಮಾಡ್ತಾರೆ? ಅಕ್ಕ ಇವಾಗ ಏಮ್ಸ್ ಅಲ್ಲಿ MBBS ಮಾಡ್ತಿದ್ದಾರೆ. ಓಕೆ. ಅವಳು ಒಳ್ಳೆ ರ್ಯಾಂಕ್ ತಗೊಂಡಿದ್ದಾಳೆ ಅಂತ ಆಯ್ತು ಹಾಗಾದ್ರೆ. ಎಸ್ ಸರ್. ಅದೇ ಲೆಗಸಿ ಕಂಟಿನ್ಯೂ ಮಾಡ್ತಿದ್ರಿ? ಹೌದು ಸರ್. ಅಂದರೆ ನಾನು ಒಂದು ಕೇಳೋದೇನಂತಂದ್ರೆ, ಈಗ ಅಣ್ಣ ಇರಲಿ ಅಕ್ಕ ಇರಲಿ, ಅವ್ರು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ರೆ ಅವರ ತಂಗಿ ಆಗಿ ತಮ್ಮ ಆಗಿ ತಗೋತಾರೆ, ಅಂದರೆ ಗೈಡೆನ್ಸ್ ಸಿಗುತ್ತೆ ಅಂತಲೇ ಏನರ್ಥ ಅದು? ಹೌದು ಸರ್, ಅವರಿದ್ರೆ ಒಂಥರ ಗೈಡ್ ಮಾಡ್ತಾರೆ, ಹೆಂಗೆ ಮಾಡಬೇಕು ಏನು ಅಂತ ಎಲ್ಲ, ಆ ಥರ ಒಂದು ಗೈಡೆನ್ಸ್ ಸಿಕ್ಕಿರುತ್ತೆ. ಈಗ ಏನು ಮಾಡ್ಬೇಕು ಅನಿಸಿದೆ ಮುಂದೆ? ನೆಕ್ಸ್ಟು ಡಾಕ್ಟರ್ ಆಗಬೇಕು ಅಂತ ಕನಸಿದೆ. ನೀಟ್ ಬರಿಬೇಕು, ನೀಟ್ ಕ್ರ್ಯಾಕ್ ಮಾಡಬೇಕು ಅಂತ ನೆಕ್ಸ್ಟ್ ಗೋಲ್. ಓಕೆ. ಈಗ ಫಸ್ಟು PUC ಹೋಗಬೇಕು. ಎಸ್ ಸರ್. ಯಾವ ಕಾಲೇಜ್ ಹೋಗಬೇಕು ಅಂತ ಕನಸು ಕಾಣ್ತಿದ್ದೀರಿ? ಸರ್ ಇವಾಗ BGS ಸೇರ್ಕೊಂಡಿದ್ದೀನಿ. ಸೇರ್ಕೊಂಡಿದ್ದೀರಿ ಆಗಲಿ? ಎಸ್ ಸರ್. ಮೈಸೂರಲ್ಲೇ? ಎಸ್ ಸರ್, ಮೈಸೂರಲ್ಲೇ. ಓಕೆ. ಅಂದರೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಮುಂದಕ್ಕೂ ಕೂಡ. ಹೌದು ಸರ್. ಸೈನ್ಸ್ ಅಂದಾಗ ನೀಟ್ ಕನಸು ಕಾಣ್ತಾ ಇದ್ದೀರಿ. ಆ ನೀಟ್ ಕನಸು ಅಂತಂದಾಗ ಈಗ ಇಡೀ ಭಾರತದಲ್ಲೆಲ್ಲ ಕೂಡ ಬರೀಬೇಕಾಗುತ್ತೆ, ಒಂದೇ ಎಕ್ಸಾಮ್ ಆದ್ರಿಂದ ಕಾಂಪಿಟೇಷನ್ ಜಾಸ್ತಿ. ಎಸ್ ಸರ್. ಪ್ರಿಪರೇಷನ್ ಈಗಿಂದ ಶುರುನಾ? ಎಸ್ ಸರ್, ಶುರು ಮಾಡಿದ್ದೀನಿ. ಅಂದರೆ ಸ್ಟ್ರೆಸ್ ಆಗ್ಬಿಡಲ್ವಾ? ಈಗ ಎಕ್ಸಾಮ್ ಮುಗಿಸಿ ಮಾರ್ಕ್ಸ್ ತಗೊಂಡಿದ್ದೀನಿ, ಸ್ವಲ್ಪ ಫ್ರೀಯಾಗಿ ಇರಬೇಕು ಅನ್ನೋಕ್ಕೂ ಆಗಲ್ಲ ಸೈನ್ಸಲ್ಲಿ, ಹೌದಾ? ಎಸ್ ಸರ್. ಬಟ್ ಆದರೂ ಈ 2 years ವರ್ಕ್ ಮಾಡಿದ್ರೆ ನೆಕ್ಸ್ಟ್ ಫುಲ್ ಅದರ ರಿಸಲ್ಟ್ಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅದೇ ಹೋಪ್. ಓಕೆ. ಈ ಲೆಗಸಿ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಅಲ್ವಾ? ವಿನುತಾ, ಏನಾಗಬೇಕು ಅನ್ಸಮ್ಮ ನಿನಗೆ? ಸರ್ ಡಾಕ್ಟರ್ ಆಗಬೇಕಾ? ಓಕೆ. PCMB ತಗೋಬೇಕು ಅಂತ ಕನಸು ಕಾಣ್ತಿದ್ಯಾ? ಎಸ್ ಸರ್. ಯಾವ ಕಾಲೇಜ್ ಹೋಗ್ಬೇಕು ಅಂತಿದ್ಯಾ? ಸರ್ ಆಳ್ವಾಸ್ ಅಣ್ಣನ ರೀತಿ ಆಳ್ವಾಸ್ ಸೇರ್ಕೋಬೇಕು ಅಂತ ಕನಸಾ? ಎಸ್ ಸರ್. ಅಲ್ಲೇ ಅಣ್ಣ ಗೈಡ್ ಮಾಡ್ತಾನೆ ಅಂತ, ಎಸ್ ಸರ್. ಹೌದಾ? ನಮ್ಮ ಮನಸ್ವಿನಿ ಹೇಳಿದಾಗೇ
ನೀಟ್ಗೆ ಈಗಲೇ ಓದ್ಲಿಕ್ಕೆ ಶುರು ಮಾಡಬೇಕು ಅಂದ್ರೆ ನೀನು ಕೂಡ ಶುರು ಮಾಡ್ಕೋಬೇಕಾಗಾರೆ, ಹೌದಾ? ಎಸ್ ಸರ್. ಓಕೆ. ಅಣ್ಣನ ಏನು ಕನ್ಸು ಕಾಣ್ತಿದ್ದಾನೆ? ಅಣ್ಣನೂ ಮೆಡಿಕಲ್ ಹೋಗ್ಬೇಕಾ? ಎಸ್ ಸರ್. ಅದ್ಯಾಕೆ ಮೆಡಿಕಲ್ ಇಬ್ರು? ಒಬ್ರು ಇಂಜಿನಿಯರ್ ಹೋಗ್ಬೋದಲ್ಲ? ಸರಿ ಇಲ್ಲ. ಯಾಕೆ? ಮನೇಲಿ ಇಬ್ರು ಡಾಕ್ಟ್ರು ಎಸ್ ಆಗಬೇಕು ಅಂತ ಕನ್ಸಾ? ಎಸ್. ಆಯ್ತಮ್ಮ. ಓಕೆ ಲಕ್ಷಣ್, ಎಸ್ ಸರ್. ನಿಂದೇನಪ್ಪ ಕನ್ಸು? ಸರ್ ನಂದೇ ಡಾಕ್ಟರ್. ನೀನು ಡಾಕ್ಟ್ರು? ಎಸ್ ಸರ್. ಎಲ್ಲ ನೀವೇ ಡಾಕ್ಟರ್ಗಳಾಗ್ಬಿಟ್ರೆ ಬೇರೆಯವ್ರು ಏನಾಯ್ತಾರೆ? ಸರ್ ಡಾಕ್ಟರ್ ಅಂದರೆ ಜಾಬ್ ಪ್ರೊಫೆಷನ್ ಚೆನ್ನಾಗಿದೆ, ಓಕೆ. ಮತ್ತೆ ಫ್ಯೂಚರ್ ಸೆಕ್ಯೂರಿಟಿ ಇರುತ್ತೆ, ಅದಕ್ಕೆ ಡಾಕ್ಟರ್ ಆಗಬೇಕು ಫ್ಯೂಚರ್ ಅನ್ನೋದು. ಸೆಕ್ಯೂರಿಟಿ ಇರುತ್ತೆ ಅಂತ? ಅದೇನು ಫ್ಯೂಚರ್ ಸೆಕ್ಯೂರಿಟಿ ಅದರಲ್ಲಿ ಎಲ್ಲರಲ್ಲೂ ಇರುತ್ತಲ್ಲ? ಅಂದರೆ ಈಗ ಇಂಜಿನಿಯರ್ಸ್ ಬಂದರೆ ಇಂಜಿನಿಯರ್ಸ್ಗಳು ಜಾಸ್ತಿ ಆಗ್ತಾನೆ ಹೋಗ್ತಿದ್ದಾರೆ, ಅದೊಂದು ಮತ್ತೆ ಲಿಮಿಟೆಡ್ ಸೀಟ್ಸ್ ಇದೆ ಡಾಕ್ಟರಲ್ಲಿ. ಈಗ ಸೀಟ್ಸ್ ಅಂದ್ರೆ ಕಾಂಪಿಟೇಷನ್ ಜಾಸ್ತಿ, ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಆಬ್ವಿಯಸ್ಲಿ. ನೀನು ಯಾವ ಕಾಲೇಜ್ ಸೇರ್ಕೋಬೇಕು ಅಂತಿದ್ಯಾ? ಕಾಲೇಜ್ ಪ್ರಮತಿಯವ್ರು BGS ನೋಡ್ತೀನಿ ಸರ್, ಆಕಾಶಕ್ಕೆ ಜಾಯ್ನ್ ಆಗಿದ್ದೀನಿ. ಓಕೆ. ಆಕಾಶ್ ಇನ್ಸ್ಟಿಟ್ಯೂಷನ್ ಜಾಯ್ನ್ ಆಗಿದ್ಯಾ? ಎಸ್ ಸರ್. ಈಗಿಂದಲೇ ಕೂಡ ತಯಾರಿ ಶುರು ಮಾಡ್ಬಿಟ್ಟಿದ್ಯಾ? ಎಸ್ ಸರ್. ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ತಯಾರಿ. ಎಸ್ ಸರ್. ನೀನು ಒಬ್ಬನೇ ಮಗ? ಎಸ್ ಸರ್, ನನ್ನ ಒಬ್ಬನೇ ಮಗ ಇದೆ. ಓಕೆ ಆಯ್ತು. ಈಗ ಮಾಧುರಿ, ನಿಂದೇನಮ್ಮ ಕನಸು? ನೀನು ಡಾಕ್ಟ್ರಾ? ಸರ್ ಇಲ್ಲ ನಾನು ಲಾಯರ್ ಆಗಬೇಕಂತ ಇದ್ದೀನಿ, ಅಥವಾ ಸಿವಿಲ್ ಸರ್ವಿಸ್ ಅಂದರೆ UPSC ಕ್ರ್ಯಾಕ್ ಮಾಡಬೇಕಂತ ಇದ್ದೀನಿ ಸರ್. ಸದ್ಯ ಒಬ್ಳು ಕೂಡ ಬೇರೆಯವಳಾದ್ಲು. ಯಾಕೆ ಈ ಕನಸು? ಸರ್ ಅಂದರೆ ಸೈನ್ಸ್ ಮೇಲೆ ನಂಗೆ ಮೊದಲಿಂದನೂ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಅಟ್ಲೀಸ್ಟ್ ಈಗ PUC ಬಂದಾಗ ನನ್ನ ಚಾಯ್ಸ್ ಡಿಫ್ರೆಂಟ್ ಆಗುತ್ತೆ. ಆ್ಯಂಡ್ ಕಾಮರ್ಸಲ್ಲೂ ಅಷ್ಟೇ ಇಂಟ್ರೆಸ್ಟ್. ಸೊ ಆರ್ಟ್ಸ್ ಮಾಡಿ ಏನಾದರೂ ಡಿಫ್ರೆಂಟಾಗಿ ಅಚೀವ್ ಮಾಡಬೇಕು ಅಂತ. ಆರ್ಟ್ಸ್ಗೆ ಹೋಗ್ಬೇಕು ಅಂತಿದ್ಯಾ? ಎಸ್ ಸರ್. ಇಷ್ಟು ಅಂಕ ತಗೊಂಡ್ಮೇಲೆ ಆರ್ಟ್ಸ್ ಯಾಕೆ ಹೋಗ್ತೀರಾ ಅನ್ನೋ ಪ್ರಶ್ನೆ ಕೇಳ್ತಾರೆ ಎಲ್ಲರೂ, ಹೌದಾ? 624 ತಗೊಂಡಿದ್ಯಾ, ಯಾಕೆ ಆರ್ಟ್ಸ್ಗೆ ಹೋಗ್ತೀಯಾ ಅಂತ ಕೇಳ್ತಾರೆ. ಅವ್ರ ಉತ್ತರ ಏನು ನಿಂದು? ಸರ್ ಅಂದರೆ ಸೈನ್ಸು ಕಾಮರ್ಸ್ ಆರ್ಟ್ಸ್ ಅಂತ ನೋಡಿದ್ರೆ ಯಾವುದು ಈಸಿ ಇಲ್ಲ, ಈಕ್ವಲ್ ಆಗಿ ಸಬ್ಜೆಕ್ಟ್ಸ್ ಇರುತ್ತೆ. ಸೊ ನೀವು ಅದನ್ನು ಹೆಂಗೆ ತೊಗೋತೀರ ಅಂದರೆ ಮುಂಚೆಯಿಂದ ಅದೊಂದು ಕಾಮನ್ ನೋಷನ್ ಇದೆ, ಯಾರು ಕಮ್ಮಿ ಮಾರ್ಕ್ಸ್ ತೊಗೊಳ್ತಾರೆ ಅವರೆಲ್ಲ ಆರ್ಟ್ಸಿಗೆ ಹೋಗ್ತಾರೆ, ಜಾಸ್ತಿ ಇರೋರೆಲ್ಲ ಸೈನ್ಸ್ಗೆ ಹೋಗ್ತಾರೆ, ಅದು ಮಾಮೂಲಿ ಇದೆ. ಸೊ ನಂಗೆ ಇಲ್ಲೇ ಹೋಗ್ಬಿಟ್ಟು ಏನಾದ್ರು ಡಿಫ್ರೆಂಟಾಗಿ ಅಚೀವ್ ಮಾಡಬೇಕು ಅಂತ ಆಸೆ. UPSC ಕ್ಲಿಯರ್ ಮಾಡಬೇಕು ಅಂತ ಕನಸು? ಹೌದು ಸರ್. ಈಗಿಂದಲೇ ಕನಸು ಮೊದಲಿಂದ ಇತ್ತಾ? ಸರ್ ಮೊದಲಿಂದನೂ ಇತ್ತು. ಯಾರು ಈ ಕನಸು ತುಂಬಿದವರು? ಕನಸು ತುಂಬಿದವರಲ್ಲ, ಅಂದರೆ ಮಾಮೂಲಿ ಯಾರನ್ನಾರು ನೋಡಿದಾಗ ಅಥವಾ DC ಅಂಥವ್ರನ್ನೆಲ್ಲ ನೋಡಿದಾಗ, ದೊಡ್ಡ ಪರ್ಸನ್ಸ್ ನೋಡಿದಾಗ ಏನೋ ಒಂಥರ ಇಂಟ್ರೆಸ್ಟು, ಅಂದರೆ ಈ ಥರ ಆದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ. ಈಗ ಆರ್ಟ್ಸ್ ತಗೋಬೇಕು ಅಂತ ಡಿಸೈಡ್ ಮಾಡಿದ್ದೀರಾ? ಹೌದು ಸರ್. ಮನೇಲಿ ಏನು ಹೇಳಿಲ್ವಾ? ಸರ್ ಅವ್ರು ನಮಗೆ ಈಕ್ವಲಾಗಿ ಪ್ರೋತ್ಸಾಹ ಕೊಡ್ತೀನಿ, ಅಂದರೆ ಏನು ಸೈನ್ಸ್ ತಗೋ ಅಥವಾ ಕಾಮರ್ಸ್ ತಗೋ ಅಂತ ಹೇಳ್ತಾರೆ, ನೀನು ಇಂಟ್ರೆಸ್ಟಿಗೆ ಬಿಟ್ಟಿದ್ದು ಏನಾದರೂ ಮಾಡುವ ತೊಂದರೆ ಇಲ್ಲ ಅಂತ. ಓಕೆ. ಈಗ ಯಾವ ಕಾಲೇಜ್ ಸೇರಬೇಕು ಅಂತ ಆಸೆ? ಸರ್ ಕಾಲೇಜಿನ ಡಿಸೈಡ್ ಮಾಡಿಲ್ಲ, ನೋಡ್ತೀನಿ ಅಂದರೆ ಯಾವ್ದು ಚೆನ್ನಾಗಿ ನನಗೆ ಅನ್ಸುತ್ತೋ ಅದು. ಮೈಸೂರಲ್ಲೇ ಸೇರಬೇಕಾ? ಸರ್ ಮೈಸೂರು. ಲಕ್ಷಣ್, ಎಸ್ ಸರ್. ಈಗ ನಿಮ್ಮ ಸ್ನೇಹಿತರ ಮಾತುಗಳನ್ನ ಕೇಳ್ತಾ ಇದೆಯಾ? ಎಸ್ ಸರ್. ಒಬ್ಬೊಬ್ಬರ ಒಂದು ವ್ಯೂ ಬೇರೆ 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 ಇದೆ ಸರ್. ಎಲ್ಲರೂ ಇಂಜಿನಿಯರ್ ಆಗಬೇಕು ಅಂತಾರೆ, ಕೆಲವರು ಡಾಕ್ಟರ್ ಆಗಬೇಕು ಅಂತಾರೆ, ಇನ್ನು ಕೆಲವರು UPSC ಕ್ಲಿಯರ್ ಮಾಡಬೇಕು ಅಂತ ಹೇಳ್ತಾರೆ. ಎಸ್ ಸರ್. ಆ ನಿಟ್ಟಿನಲ್ಲಿ ಮನೆಯ ಪ್ರೋತ್ಸಾಹ ಕೂಡ ಭಾಳ ಮುಖ್ಯ ಆಗುತ್ತೆ, ಎಸ್ ಸರ್. ಅಲ್ವಾ? ಈಗ ನೀ ಇಷ್ಟು ಮಾರ್ಕ್ಸ್ ತಗೊಂಡಿದೆ ಅಂತಂದರೆ ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಭಾಳ ಮುಖ್ಯ. ಎಸ್ ಸರ್. ಪೇರೆಂಟ್ಸ್ ಸಪೋರ್ಟ್ ತುಂಬ ಇದೆ ಮನೇಲಿ. ಹೇಗೆ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಿದ್ರು? ಯಾವ ರೀತಿ ಪ್ರೋತ್ಸಾಹ ಕೊಡ್ತಾಯಿದ್ರು? ತಗೊಂಡ್ಮೇಲೆ ಖುಷಿಯಾಗಿದ್ದಾರಾ? ಯಾಕೆ ಕಮ್ಮಿ ಆಯಿತು 3 ಅಂದ್ರ? ಖುಷಿಯಾಗಿದ್ರು, ಬಟ್ ಒಂದು ಕಡೆ ಬೇಜಾರು ಆಗ್ತಿತ್ತು. 625 ಹೋಪ್ ಮಾಡ್ತಿದ್ರು ಅವರು. ಅಂದರೆ ಅವ್ರದ್ದು ಮನೇಲಿ ತುಂಬ ಎನ್ಕರೇಜ್ ಮಾಡ್ತಿದ್ರು, ಅಮ್ಮನೇ ಎನ್ಕರೇಜ್ ಮಾಡ್ತಿತ್ತು, ಓದು ನೀನು ಮಾಡ್ಬೋದು, ನಿನ್ನ ಕೈಲಾಗುತ್ತೆ ಅಂತ. ಮಾವನ ಹೊರಗಡೆ ಕರ್ಕೊಂಡು ಹೋಗ್ತಿತ್ತು, ಅಂದರೆ ರಿಲೀಫ್ಗೆ ಕ್ವಿಝಸ್ಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೆ, ಡ್ರಾಯಿಂಗ್ ಮಾಡ್ತಿದ್ದೆ ಹಾಬೀಸ್ ಆಗಿ, ಚೆಸ್ ಆಡ್ತಿದ್ದೆ. ಅಜ್ಜಿ ತಾತ ಅವರು ಸಪೋರ್ಟ್ ಮಾಡ್ತಿದ್ರು, ಓದ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ. ಡಿಸ್ಟರ್ಬ್ ಮಾಡ್ತಿದ್ರು. ಈಗ ಯಾರಾದರೂ ಮನೆಗೆ ನೆಂಟರು ಬಂದರು, ಬಂದರು ಅನ್ನೋದು ಆ ಥರದ್ದು ಏನಾರು ಇತ್ತಿತ್ತಾ? ಅಂದರೆ ಆ ಥರ ಏನು ಫೋರ್ಸ್ ಮಾಡ್ತಿರ್ಲಿಲ್ಲ, ನಾನೇ ಹೋಗಿ ಮಾತಾಡ್ತಿದ್ದೆ. ಓಕೆ. ಅಂದರೆ ಈಗ ನಮ್ಮ ಕೇಳುಗರಿಗೆ ಮಕ್ಕಳಿಗೆ ನಾವು ಹೇಳೋದೇನಂತಂದರೆ, ಮನೇಲಿ ಪೇರೆಂಟ್ಸ್ ಏನಾಗ್ತದೆ ಅಂದರೆ ಸಪೋರ್ಟ್ ಖಂಡಿತ ಇರುತ್ತೆ, ಆದರೆ ಒಂದೊಂದ್ಸಲ ಈ ಥರ ಡಿಸ್ಟ್ರಾಕ್ಟ್ ಆಗುವಂಥದ್ದು. ಈಗ TV ಜೋರಾಗಿ ಹಾಕ್ಬಿಡೋದು, ಮನೇಲಿ ನೆಂಟರು ಬಂದಾಗ ಜೋರಾಗಿ ಮಾತಾಡುವಂಥದ್ದು, ಒಂದು ಅರ್ಧ ಲೀಟ್ರ್ ಹಾಲು ತಂದ್ಬಿಡೋ ಎಲ್ಲ ಇರುತ್ತೆ ಅಲ್ವಾ? ಆ ಥರ ಇರಬಾರ್ದು, ಡಿಸ್ಟ್ರಾಕ್ಟ್ ಆಗ್ಬಿಡುತ್ತಲ್ವಾ? ಡಿಸ್ಟ್ರಾಕ್ಟ್ ಆಗುತ್ತೆ ಅಲ್ವಾ ವಿನುತಾ? ನಿನಗೆ ಹೇಳ್ತಿದ್ರಾ? ಸರಿ ಇಲ್ಲ. ಯಾರು ಹೇಳ್ತಿರ್ಲಿಲ್ಲ ಅಲ್ವಾ? ಈಗ ನಿಮ್ಮ ಮನೆಯಿಂದ ಶಾಲೆ ಎಷ್ಟು ದೂರ? ಅಷ್ಟೇನು ದೂರ ಇರಲಿಲ್ಲ, ಸ್ವಲ್ಪ ನಡ್ಕೊಂಡು ಹೋಗ್ತಾ ಇದ್ದಾ? ಟ್ಯೂಷನ್ ಹೋಗ್ತಾ ಇದ್ದ ನೀನು? ಯಾವುದು ಟ್ಯೂಷನ್ ಹೋಗ್ತಾ ಇದೆ? ಸರ್ ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ಗೆ ಟ್ಯೂಷನ್ಗೆ ಹೋಗ್ತಿದ್ದೆ. ಯಾರ ಹತ್ರ ಹೋಗ್ತಿದ್ದಮ್ಮ? ಸರ್ ನಾಗೇಂದ್ರ ಸರ್ ಅಂತ ಒಬ್ರು ಇದ್ರು, ಅವ್ರ ಹತ್ರ ಹೋಗ್ತಿದ್ದೆ. 3ಕ್ಕೂ ಅವ್ರ ಹತ್ರನೇ ಹೋಗ್ತಾ ಇದ್ದ? ಟ್ಯೂಷನ್ ಬೇಕಿತ್ತಾ? ಸರ್ ಬೇಕಿರಲಿಲ್ಲ. ಸಪೋರ್ಟಿವ್ ಥರ, ಆತ್ಮವಿಶ್ವಾಸ ಬರುತ್ತೆ ಅನ್ನೋ ಉದ್ದೇಶ. ಕೆಲವರು ಬೇಕಾಗಲ್ಲ, ಇನ್ನು ಕೆಲವ್ರಿಗೆ ಬೇಕಾಗುತ್ತೆ ಅಲ್ವಾ? ಆ ನಿಟ್ಟಿನಲ್ಲಿ ನೀನು ಹೋಗಿದ್ದು ಅನುಕೂಲ ಆಯಿತು ಅಂತ ಅನ್ಸುತ್ತೆ. ಸರ್ ತುಂಬ ಚೆನ್ನಾಗಿ ಮಾಡ್ತಿದ್ರು ಮ್ಯಾಥ್ಸ್, ಸೈನ್ಸ್. ಓಕೆ. ಈಗ ನೀನು ಮಾರ್ಕ್ಸ್ ನೋಡ್ಬಿಟ್ಟು ಶಾಲೆಯಲ್ಲಿ ಹೇಗಿತ್ತು ರಿಯಾಕ್ಷನ್ ಅವ್ರದ್ದು? ತಾಲೂಕಿಗೆ ಫಸ್ಟ್ ಬಂದಿದ್ಯಾ, ಹೌದಾ? ಓಕೆ. ಹೇಗಿತ್ತು? ಸರ್ ಎಲ್ಲರೂ ತುಂಬ ಖುಷಿಪಟ್ಟರು, ಮನೆಗೆಲ್ಲ ಬಂದಿದ್ರು. ಯಾರು ಬಂದಿದ್ರು ಮನೆಗೆ? ಸರ್ ಎಲ್ಲ ಟೀಚರ್ಸು, ಹೆಡ್ ಮಾಸ್ಟರ್ ಎಲ್ಲ ಬಂದಿದ್ರು. ಎಲ್ಲ ಬಂದು ಖುಷಿಪಟ್ಟರು. ಎಸ್. ಯಾಕೆ ಕಡಿಮೆ ಆಗೋಯ್ತಾರೆ ಒಂದು 2 ಮಾರ್ಕ್ಸ್ ಅಂತಂದ್ರ? ಸರ್ ಅಂದರು, ಆದರೆ ಖುಷಿಪಟ್ರು. ಎಸ್. ಓಕೆ. ತಾತ ಅಮ್ಮ ಹೆಂಗೆ, ಎಷ್ಟು ಖುಷಿಪಟ್ರು? ಸರ್ ತುಂಬ ಖುಷಿಪಟ್ರು. ಅಮ್ಮ ಓದಿದಾರಾ? ಸರ್ ಇಲ್ಲ, ಹೌಸ್ ವೈಫ್. ಅಂದರೆ ಅಮ್ಮನಿಗೆ ಈ ಥರ ಎಲ್ಲ ಓದುವಂಥದ್ದು ಮಾರ್ಕ್ಸ್ ನೋಡಿ ತಾಲೂಕಿಗೆ ಫಸ್ಟ್ ಒಂದು ಇನ್ನೂ ಖುಷಿ ಆಗಲ್ವಾ? ಸರ್ ಖುಷಿಪಟ್ರಾ? ಎಸ್. ಓಕೆ. ಲಕ್ಷಣ್. ಎಸ್ ಸರ್. ಈಗ ನಿನ್ನ ಓದುವ ಪ್ಯಾಟ್ರನ್ ಹೇಗಿತ್ತು? ಭಾಳಷ್ಟು ಕೇಳುಗರು ಕೇಳ್ತಾ ಇರ್ತಾರೆ. ಎಸ್ ಸರ್. ಈಗ ಎಕ್ಸಾಮ್ಗೆ ತಯಾರಿ ಮಾಡ್ತಿರುವಂತಹ ಮಕ್ಕಳು ನಿನ್ನ ಮಾತುಗಳು ಕೇಳ್ತಿರ್ತಾರೆ. ಕೆಲವರು 24 ಗಂಟೆ ಓದ್ತಾರೆ, ಇನ್ನು ಕೆಲವರು ಏನೂ ಓದಲ್ಲ, ಇನ್ನು ಕೆಲವರು ಎಕ್ಸಾಮ್ ಹತ್ತಿರ ಬಂದಾಗ ಓದ್ತಾರೆ.
ಕೆಲವರು ಹೆಚ್ಚು ಓದ್ತಾರೆ, ಕಡಿಮೆ ಅಂಕ ತಗೋತಾರೆ, ಕೆಲವರು ಏನೂ ಓದಲ್ಲ, ಹೆಚ್ಚು ಅಂಕ ತಗೋತಾರೆ. ಆ ನಿಟ್ಟಿನಲ್ಲಿ ನೀನು ಹೇಗೆ ಓದ್ತಾ ಇದ್ದೆ, ಹೇಗೆ ಓದಬೇಕು ಅಂತ ಹೇಳ್ತೀಯ? ಹೇಗೆ ಓದಬೇಕು ಅಂತ ಹೇಳಿದ್ರೆ ಇಷ್ಟಪಟ್ಟು ಓದಬೇಕು, ಕಷ್ಟಪಟ್ಟು ಓದಬಾರ್ದು. ಅಂದರೆ ಅವ್ರ ಮನಸ್ಫೂರ್ತಿಯಾಗಿ ಓದಬೇಕು, ಶ್ರದ್ಧೆ ಇಟ್ಟು. ನಾನು ಹೇಗೆ ಓದ್ತಿದ್ದೆ ಅಂತಂದರೆ ಬೆಳಗ್ಗೆ ಸ್ಕೂಲ್ಗೆ ಹೋಗೋ ಡೇಸಲ್ಲಿ ಬೆಳಗ್ಗೆ 6 ಗಂಟೆಗೆ ಹೇಳ್ತಿದ್ದೆ. ಅಂದರೆ ಅಷ್ಟೇನು ಬೇಗ 5:30, 4 ಗಂಟೆ ಆ ಥರ ಎಲ್ಲ ಸ್ಟ್ರೆಸ್ ತೊಗೊಂಡು ಓದ್ತಿರ್ಲಿಲ್ಲ. 6 ಗಂಟೆಗೆ ಎದ್ಬಿಟ್ಟು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿ ಓದೋಕ್ಕೆ ಕೂತ್ಕೋತಿದ್ದೆ. ಮೆಡಿಟೇಷನ್ ಬೇಕಾ? ಮೆಡಿಟೇಷನ್ ಬೇಕು ಸರ್, ಯಾಕಂದರೆ ಅದು ಫೋಕಸ್ಗೆ ಹೆಲ್ಪ್ ಮಾಡುತ್ತೆ, ಮೈಂಡ್ನ ಕಾನ್ಸಂಟ್ರೇಟ್ ಮಾಡುತ್ತೆ ಸ್ಟಡೀಸ್ ಮೇಲೆ. 7:30ವರೆಗೂ ಸ್ಟಡಿ ಕಂಪ್ಲೀಟ್ ಮಾಡಿ 7:30ಗೆ ಫ್ರೆಶ್ ಅಪ್ ಆಗಿ 8:30ಗೆ ಸ್ಕೂಲ್ಗೆ ಹೊರಡ್ತಿದ್ದೆ. ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಚೆನ್ನಾಗಿ ಪಾಠ ಮಾಡ್ತಿದ್ರು, ಮತ್ತು ಡೌಟ್ಸ್ ಏನಾದರೂ ಇದ್ದರೆ ಸಾಲ್ವ್ ಮಾಡ್ತಿದ್ರು, ಟೆಸ್ಟ್ಸ್ ಕೊಡ್ತಿದ್ರು. ನೆಕ್ಸ್ಟ್ 4:30ಗೆ ಸ್ಕೂಲ್ ಬಿಟ್ಟರೆ 5 o'clock ಮನೆಗೆ ಬರ್ತಿದ್ದೆ. 5 o'clock 5:30 ರೆಸ್ಟ್. ಏನು ಅಂದರೆ ಫ್ರೀ ಟೈಮ್ ಏನಾದರೂ ಟಿವಿ ನೋಡೋದು, ಮೊಬೈಲ್ ಅಥವಾ ಏನಾದರೂ ಫ್ರೀ ಆಗಿ ನೋಡ್ತಿದ್ದ. ಎಸ್ ಸರ್, ಮೊಬೈಲ್ ನೋಡ್ತಿದ್ದೆ. ಟಿವಿ ನೋಡ್ತಾ ಇದ್ದ? ಎಸ್ ಸರ್, ಅಂದರೆ ಹಾಫ್ ಆನ್ ಅವರ್ ಅಷ್ಟೇ ಡೈಲಿ. ಒಟ್ಟು ನೋಡ್ತಾ ಇದ್ದೆ. ಇನ್ನು ಕೆಲವ್ರು ಏನು ಮಾಡ್ಬಿಡ್ತಾರೆ ಅಂತಂದರೆ ಟಿವಿ, ಮೊಬೈಲ್ ಎಲ್ಲ ಬಂದು ಬರೀ ಓದಬೇಕು ಅಂತಂದರೆ ಅದು ಸ್ಟ್ರೆಸ್ ಆಗುತ್ತೆ ಅದು. ನೆಕ್ಸ್ಟ್ ಟಿವಿ, ಮೊಬೈಲ್ ಅದೆಲ್ಲ ಮುಗಿಸ್ಕೊಂಡು 6 to 8 ಒಂದು ಸ್ಟಡಿ ಸೆಷನ್ ಇಟ್ಕೋತಿದ್ದೆ. ಅದರಲ್ಲಿ ಒಂದು ಟಾಪಿಕ್ ಇಟ್ಕೊಂಡ್ರೆ ಟಾಪಿಕ್ ಕವರ್ ಮಾಡಬೇಕು. ನೆಕ್ಸ್ಟ್ 8 o'clock ಯಾವುದೇ ಸಬ್ಜೆಕ್ಟ್ ಆಗಲಿ ಅಂದರೆ ಸಬ್ಜೆಕ್ಟ್ಸ್ನ ಆಲ್ಟರ್ನೇಟಿವ್ ಮಾಡ್ಕೋತಿದ್ದೆ, ಡೈಲಿ ಎಡಿಟ್ ಸಬ್ಜೆಕ್ಟ್ ಥರ. ಮತ್ತು ಸಂಡೇ ಎಲ್ಲ ಸಬ್ಜೆಕ್ಟ್ ಒಂದೊಂದ್ಸರಿ ರಿವೈಸ್ ಮಾಡ್ತಿದ್ದೆ. ಈಗ ಮನಸ್ವಿನಿ, ನಿಂದು ಹೇಗಿತ್ತಮ್ಮ ಸ್ಟಡೀಸು? ಸರ್, ನಂದು ರುಟೀನ್ ಫಿಕ್ಸ್ ಆಗಿತ್ತು. ಟ್ಯೂಷನ್ ಹೋಗ್ತಾ ಇದ್ದ? ಹಾಂ ಸರ್, ಟ್ಯೂಷನ್ಗೆ ಹೋಗ್ತಿದ್ದೆ. ಬೇಕೇ ಟ್ಯೂಷನ್? ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್. ಯಾರ್ಯಾರಿಗೆ ಬೇಕಾಗತ್ತೆ ಅವ್ರು ತಗೋತಾರೆ, ಶಾಲೆಲೂ ಮಾಡ್ತಾರೆ. ಆದ್ರೂ ಕೂಡ ಅಂದ್ರೆ ಏನಂದ್ರೆ ಅದು ಬೇಕಾಗಿರಲ್ಲ, ಸ್ವಲ್ಪ ಒಂದು ಧೈರ್ಯ ಇರುತ್ತೆ. ಹೌದು ಸರ್. ಎಲ್ಲಾದ್ರೂ ಒಂದು ಮಿಸ್ ಆಗಿದ್ರು ಕೂಡ ಆ ಸಬ್ಜೆಕ್ಟ್ ಮತ್ತೆ ಆ ಟಾಪಿಕ್ ಕವರ್ ಮಾಡಿರ್ತಾರೆ ಅನ್ನುವಂಥದ್ದು ಒಂದು ಕಾನ್ಫಿಡೆಂಟ್ ಅಷ್ಟೇ ಅಲ್ವಾ? ಕಾನ್ಫಿಡೆನ್ಸ್ ಇರುತ್ತೆ. ಆಮೇಲೆ ಸರ್, ಟ್ಯೂಷನ್ಸ್ ಅಲ್ಲದೆ ರೆಗ್ಯುಲರ್ ಟೆಸ್ಟ್ಸ್ ಎಲ್ಲ ಕೊಡ್ತಿದ್ರು, ಅದು ತುಂಬಾನೇ ಹೆಲ್ಪ್ ಆಗ್ತಿತ್ತು. ಬೆಳಗ್ಗೆ ಬೇಗ ಹೇಳ್ತಿದ್ದೆ, 5 o'clock ಹೇಳ್ತಿದ್ದೆ. ಬೆಳಗಿನ ಟೈಮ್ ನಾನು ರಿವಿಷನ್ಗೆ ಇಟ್ಕೋತಿದ್ದೆ. 2 hours ರಿವಿಷನ್ ಮಾಡ್ತಿದ್ದೆ. ಹಿಂದಿನ ದಿನ ಏನೇನು ಓದಿದ್ದೆ ಎಲ್ಲ ರಿವಿಷನ್ ಮಾಡ್ತಿದ್ದೆ. ಸ್ಕೂಲಲ್ಲಿ ಟೆಸ್ಟ್ ಇರ್ತಿತ್ತು, ಆ ಟೆಸ್ಟಿಗೆಲ್ಲ ರಿವಿಷನ್ ಮಾಡಿಕೊಂಡು ಸ್ಕೂಲಿಗೆ ಹೋಗ್ತಿದ್ದೆ. ಟೀಚರ್ಸ್ ಅಲ್ಲೇ ಕರೆಕ್ಟ್ ಮಾಡಿಕೊಡ್ತಿದ್ರು, ಏನೇ ತಪ್ಪಿದ್ರು ಅದನ್ನೆಲ್ಲ ಹೇಳ್ಕೊಡ್ತಿದ್ರು. ಆಮೇಲೆ ಟ್ಯೂಷನ್ಗೆ ಹೋಗ್ತಿದ್ದೆ. ಟ್ಯೂಷನ್ ಆದಮೇಲೆ ಮನೆಗೆ ಬಂದುಬಿಟ್ಟು ಫ್ರೆಶ್ ಆಗಿ ರೆಸ್ಟ್ ತೊಗೊಂಡು 1-2 hours ಓದ್ತಿದ್ದೆ ಕೂತ್ಕೊಂಡು. ಟ್ಯೂಷನಲ್ಲಿ, ಸ್ಕೂಲಲ್ಲಿ ಅದೇನೇನು ಹೇಳ್ಕೊಟ್ಟಿದ್ದಾರೋ ಎಲ್ಲ ಕೂತ್ಕೊಂಡು ಅನಲೈಸ್ ಮಾಡ್ತಿದ್ದೆ, ನೋಟ್ಸ್ ಎಲ್ಲ ಓದ್ತಿದ್ದೆ ಒಂದ್ಸಲ. ಆಮೇಲೆ ನೆಕ್ಸ್ಟ್ ಡೇ ಮತ್ತೆ ಟೆಸ್ಟ್ ಇರ್ತಿತ್ತು, ಆ ಟೆಸ್ಟಿಗೆ ಓದ್ಕೊಂಡು ಆಮೇಲೆ ಮಲ್ಕೋತಿದ್ದೆ ಹೋಗಿ. ತುಂಬ ಟೆಸ್ಟ್ಗಳ ಸ್ಟ್ರೆಸ್ ಆಗಲ್ವೇನಮ್ಮ? ಸರ್ ಇಲ್ಲ, ಸ್ಟ್ರೆಸ್ ಆಗ್ತಿರ್ಲಿಲ್ಲ. ಅಂದರೆ ಚಾಪ್ಟರ್ನ ಥರೋವಾಗಿ ಓದ್ಬೋದಿತ್ತು ಅವಾಗ. ಅದು ಲಾಸ್ಟಲ್ಲಿ ರಿಯಲೈಸ್ ಆಯಿತು ಈ ಟೆಸ್ಟ್ಸ್ ಎಷ್ಟು ಇಂಪಾರ್ಟೆಂಟ್ ಆಯಿತು ಅಂತ. ಫ್ರೀ ಟೈಮ್ ಏನಾದ್ರು ಸಿಕ್ತಿತ್ತಾ? ಫ್ರೀ ಟೈಮ್ ಸಿಕ್ತಿತ್ತು ಸರ್, ವೀಕೆಂಡ್ಸ್ ಎಲ್ಲ ಫ್ರೀ ಇರ್ತಿತ್ತು. ಏನು ಮಾಡ್ತಿದ್ದೆ ಫ್ರೀ ಟೈಮಲ್ಲಿ? ಫ್ರೀ ಟೈಮಲ್ಲಿ ಸಾಂಗ್ಸ್ ಕೇಳಿಸ್ಕೊತಿದ್ದೆ, ಡ್ರಾಯಿಂಗಲ್ಲಿ ತುಂಬ ಇಂಟ್ರೆಸ್ಟ್, ಡ್ರಾಯಿಂಗ್ ಮಾಡ್ತಿದ್ದೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡ್ತಿದ್ದೆ, ಹಾಗೆ ಫೋನು ಅದೆಲ್ಲ ಸ್ವಲ್ಪ ನೋಡ್ತಿದ್ದೆ. ಮೊಬೈಲು? ಹಾಂ ನೋಡ್ತಿದ್ದೆ ಸರ್. ಮೂವೀಸ್ ನೋಡ್ತಿರ್ಲಿಲ್ಲ, ಸ್ವಲ್ಪ ಫೋನಲ್ಲಿ ನೋಡ್ತಿದ್ದೆ ಫ್ರೀ ಟೈಮ್ ಸಿಕ್ದಾಗೆಲ್ಲ. ಇಷ್ಟು ಟೈಮ್ ಅಂತ ಎತ್ತಿಡ್ತಾ ಇದ್ರಾ? ಸರ್ ಇಲ್ಲ ಸರ್, ಆ ಥರ ಏನು ಫೋರ್ಸ್ ಏನಿರಲಿಲ್ಲ. ನನಗೆ ಈಗ ನೋಡ್ಬಿಟ್ಟು ಸಾಕು ಅಂತ ಅಂದ್ಬಿಟ್ಟು ನಾನು ಓದಕ್ಕೆ ಹೋಗ್ತಿದ್ದೆ. ಯಾಕೆ ಒಂದ್ಸಲ ಮೊಬೈಲ್ ಹಿಡಿದ್ಬಿಟ್ಟ ಅಂದ್ರೆ ಸಾಕು ಅಂತ ಅನ್ಸೋದೇ ಇಲ್ಲ, ಕಂಟಿನ್ಯೂ ಆಗ್ತಾ ಇರತ್ತಲ್ವಾ? ಹೌದು. ಮಾಧುರಿ, ಎಸ್ ಸರ್. ನಿಂದು ಹೇಗಿತ್ತಮ್ಮ ಸ್ಟಡೀಸ್? ಸರ್, ಪರ್ಟಿಕ್ಯುಲರ್ ಟೈಮ್ ಅಂತ ಏನು ಫಿಕ್ಸ್ ಮಾಡಿರಲಿಲ್ಲ ಅಥವಾ ಟೈಮ್ ಟೇಬಲ್ ಇಟ್ಕೊಂಡಿರಲಿಲ್ಲ. ಅಂದರೆ ಇಲ್ಲ ಸರ್, ನೋ ಟ್ಯೂಷನ್, ನೋ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಏನೂ ಇಲ್ಲ. ಆದರೆ ಮಾಮೂಲಿ ಬೆಳಿಗ್ಗೆ 5 o'clock ಎದ್ದೇಳೋದಂತೂ ಮಾಮೂಲಿ ಇರ್ತಿತ್ತು. ಅಂದರೆ ಪರ್ಟಿಕ್ಯುಲರಾಗಿ ಇದೇ ಸಬ್ಜೆಕ್ಟ್ ಓದಬೇಕು ಈ ದಿವಸ ಅಂತ ಏನು ಇರ್ತಾ ಇರಲಿಲ್ಲ. ಯಾವುದಾಗುತ್ತೋ ನನಗೆ ಯಾವುದು ಸ್ವಲ್ಪ ಕಷ್ಟ ಇದೆಯೋ ಅಥವಾ ಯಾವುದು ಸ್ವಲ್ಪ ಕಾನ್ಸೆಪ್ಟ್ಸ್ ಅರ್ಥ ಆಗಿಲ್ವೋ ಅದನ್ನು ಓದ್ತಿದ್ದೆ. ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆದಾಗ ಫುಲ್ಲು ಫಸ್ಟಿಂದ ಏನು ಓದಿಲ್ಲ. ಅದೇ ಲಾಸ್ಟ್ ಈಗ ಏನು 2 months ಈಗ ಲಾಸ್ಟ್ ಏನಿತ್ತು ಆ ಪ್ರಿಪ್ರೇಟ್ ಎಲ್ಲ ಬರ್ತಿಲ್ಲ, ಅವಾಗ ಮಾತ್ರ ಓದ್ತಾ ಇದ್ದಿದ್ದು. ಸರ್ ಇಲ್ಲ, ಅಂದರೆ ಮಾಮೂಲಿಯಾಗಿ ಎಷ್ಟಿದೆ ಅಷ್ಟೇ, ಅಂದರೆ ದಿನ ಓದ್ಬಿಟ್ಟು ಇದು ಮಾಡ್ತಾ ಇರಲಿಲ್ಲ. ಟಿವಿ, ಫೋನ್ ಮಾಮೂಲಿ ಇರ್ತಿತ್ತು. ಅಂದರೆ ಏನು ನನ್ನ ಪೇರೆಂಟ್ಸ್ ಏನು ಹೇಳ್ತಾ ಇಲ್ಲ, ಸುಮ್ಮನಿರು ಇದು ಬೇರೆ ಓದು ಅಂತಲೇ ಹೇಳ್ತಾ ಇರಲಿಲ್ಲ. ಫ್ರೀ ಟೈಮ್ ಬಿಡ್ತಿದ್ರು, ನಾನು ಆರಾಮಾಗಿ ಕೂಲಾಗಿ ತೊಗೋತಿದ್ದೆ, ಮಾಮೂಲಿ ಓದ್ತಿದ್ದೆ. ಅದಾದಮೇಲೆ ಸಂಜೆ ಹೋಮ್ವರ್ಕ್ ಎಲ್ಲ ಆದಮೇಲೆ ಎಷ್ಟು ಟೈಮ್ ಇರುತ್ತೋ ಅದನ್ನು ನೀಟಾಗಿ ಯೂಟಿಲೈಸ್ ಮಾಡ್ತಿದ್ದೆ. ಆಮೇಲೆ ಸ್ಕೂಲಲ್ಲಿ ಬಂದರೆ LBI ಟೆಸ್ಟ್ ಅಂತೂ ಮಾಡಿದರು. ಪ್ರತಿ ಚಾಪ್ಟರ್ಗೂ ನಮಗೆ ಯಾವ ರೀತಿ ಕ್ವೆಶನ್ಸ್ ಬರಬಹುದು ಆ ಎಕ್ಸ್ಪೆಕ್ಟೇಷನ್ ನಮಗೆ ಇರ್ತಿತ್ತು. ಅಂದರೆ ಸೊ ನಮ್ಗೆ ಈಸಿ ಆಯಿತು. ಇನ್ನು ಪ್ರಿಪ್ರೇಟ್ರಿ ವಿಷಯ ಮಾತಾಡೋದಾದರೆ 3 ಸಹ ಸೇಟ್ ಪ್ರಿಪ್ರೇಟ್ರಿ ಕೊಟ್ಟರು. ಆ ಕಾರಣ ನಮಗೆ ಫೈನಲ್ ಎಕ್ಸಾಮ್ ಯಾವ ಥರ ಕ್ವೆಶನ್ಸ್ ಬರ್ಬೋದು ಅನ್ನೋ ಸಣ್ಣ ಐಡಿಯಾ ಆದರೂ ಬಂತು. ಸೊ ಇದೆಲ್ಲ ಹೆಲ್ಪ್ ಆಯಿತು ನಮಗೆ. ಆಮೇಲೆ ಟೀಚರ್ ಸಪೋರ್ಟ್ ಸಹ, ಅಲ್ಲಿ ಎಲ್ಲರೂ ಏನೇ ಡೌಟ್ ಇದ್ದರೂ ಯಾವಾಗಲೂ ಕ್ಲಾರಿಫೈ ಮಾಡ್ಕೊತಿದ್ರು. ಆ್ಯಂಡ್ ನನ್ನ ವೈಸ್ ಪ್ರಿನ್ಸಿಪಲ್ ಮ್ಯಾಮ್ ಅವರು, ಅದೇ ಪ್ರಭಾ ಮೇಡಮ್ ಅವರು ತುಂಬ ಸಪೋರ್ಟ್ ಮಾಡ್ತಿದ್ರು. ಯಾಕಂದ್ರೆ ನಮ್ಮದು ಓದ್ ರಿಸಲ್ಟ್ ಏನಾಗಿತ್ತು, ಅದೇ ಪ್ರೀವಿಯಸ್ ಇಯರ್ 604 ಇತ್ತು. 600 ಯಾರೂ ಕ್ರಾಸೇ ಮಾಡಿರಲಿಲ್ಲ ನಮ್ಮ ಸ್ಕೂಲಲ್ಲಿ. ಅಂಥದ್ರಲ್ಲಿ ನಾನು 624 ಬಂದರೆ ಸಖತ್ ಖುಷಿ ಆಯಿತು ಅವ್ರಿಗೆ. ಅಂದರೆ ಇಷ್ಟು ಒಳ್ಳೆ ಅಚೀವ್ಮೆಂಟ್ ಮಾಡಿದೆ ಅಂತ ಎಲ್ಲರೂ ಖುಷಿಪಟ್ಟು ಸರ್. ನಿಮ್ಮ 4 ಜನದಲ್ಲೂ ನೋಡಿದಾಗ ಟೈಮ್ ಟೇಬಲ್ ಹಾಕಿ ಓದುವಂಥದ್ದು ಏನಿಲ್ಲ. ನಾವು ಜನರಲಾಗಿ ಏನು ಓದ್ತೀವಿ ಅದನ್ನು ಓದಬೇಕು, ಕಾನ್ಸೆಪ್ಟನ್ನ ತರೋಗಿ ಓದ್ಕೋಬೇಕು. ಟೈಮ್ ಟೇಬಲ್ ಹಾಕೋದು ಮುಖ್ಯ ಅಂತ ಅನಿಸುತ್ತೆ?
ಕೆಲವರು ಟೈಮ್ ಟೇಬಲ್ ಹಾಕೊಂಡು ಕೂಡ ಓದ್ತಾರೆ. ಅಂದರೆ ಕೆಲವೊಬ್ರು ಟೈಮ್ ಟೇಬಲ್ ಹಾಕೊಂಡು ಹೋಗ್ತಾರೆ, ಬಟ್ ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಆಗ್ತಾರೆ, ಫಾಲೋ ಮಾಡಲ್ಲ, ಅಂದರೆ ಸುಮ್ಮನೆ ವೇಸ್ಟ್ ಆಗೋಗುತ್ತೆ. ಯಾರು ಫಾಲೋ ಮಾಡ್ತಾರೋ ಅವ್ರು ಆಗ್ತಾರೆ, ಅಂದರೆ ತುಂಬ ಡಿಸಿಪ್ಲಿನ್ಡ್ ಆಗಿದ್ರೆ ಸರಿ. ಅಂದರೆ ಅಕಸ್ಮಾತ್ ಈಗ ನಾವು ಎಲ್ಲ ಸಬ್ಜೆಕ್ಟು ದಿವಸ ಕೊಟ್ಕೊಂಡು ಹೋಗೋಕ್ಕಾಗಲ್ಲ, ಕೆಲವೊಂದ್ಸಲ ಮ್ಯಾಥ್ಸಿಗೆ ಜಾಸ್ತಿ ಬೇಕಾಗುತ್ತೆ, ಸೈನ್ಸಿಗೆ ಜಾಸ್ತಿ ಬೇಕಾಗುತ್ತೆ. ಆವಾಗ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ದಿವಸ ಓದ್ಬೋದಲ್ವ ಸರ್. ವಿನುತಾ, ನಿನ್ನ ಸ್ಟಡೀಸ್ ಹೇಗಿತ್ತಮ್ಮ? ಸರ್ ಅರ್ಲಿ ಮಾರ್ನಿಂಗ್ 4ಗೆ ಎದ್ದೇಳ್ತಿದ್ದೆ ಡೈಲಿ ಹಾಫ್ ಜನವರಿಯಿಂದ. ಓಕೆ. ಹಾಫ್ ಆನ್ ಅವರ್ ಫ್ರೆಶ್ ಅಪ್ ಆಗಿ ಆಮೇಲೆ ಓದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. 6:30 ಗಂಟೆ ಓದ್ಬಿಟ್ಟು 6:30ಗೆ ಟ್ಯೂಷನ್ಗೆ ಹೋಗ್ತಿದ್ದೆ. ಟ್ಯೂಷನಲ್ಲಿ ಬೆಳಗ್ಗೆ ಸೋಷಿಯಲ್ ಮಾಡ್ತಿದ್ರು, ಸೋಷಿಯಲ್ ಚೆನ್ನಾಗಿ ಮಾಡ್ತಿದ್ರು, ಟೆಸ್ಟ್ಸ್ ಎಲ್ಲ ಕೊಡ್ತಿದ್ರು. ಅಲ್ಲಿಂದ ಟ್ಯೂಷನ್ ಮುಗಿಸ್ಕೊಂಡು 8 ಗಂಟೆಗೆ ಮನೆಗೆ ಬಂದು ಮನೆಯಿಂದ ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಿದ್ದೆ. ಸ್ಕೂಲ್ ಎಷ್ಟು ಗಂಟೆಗೆ? ಸ್ಕೂಲು 8:50 ಸ್ಪೆಷಲ್ ಕ್ಲಾಸ್ ತಗೋತಿದ್ರು. ಟೆಸ್ಟ್ಸ್ ಎಲ್ಲ ಕೊಡ್ತಿದ್ರು. ಟೆಸ್ಟ್ಸಲ್ಲಿ ಏನಾದರೂ ತಪ್ಪು ಮಾಡಿದರೆ ಕ್ಲಾರಿಫೈ ಮಾಡ್ತಿದ್ರು, ಮತ್ತು ನೆಕ್ಸ್ಟ್ ಆ ಥರ ಮಾಡಬೇಡ ಅಂತ ಹೇಳ್ತಿದ್ರು. ಮತ್ತು ಸ್ಪೆಷಲ್ ಕ್ಲಾಸು 5 ಗಂಟೆಗೆ ಮುಗೀತಿತ್ತು. 5:30 ಅಷ್ಟರಲ್ಲಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ 6 ಗಂಟೆಗೆ ಟ್ಯೂಷನ್, ಮತ್ತೆ ಟ್ಯೂಷನ್ಗೆ ಹೋಗಿ ಮತ್ತೆ 8 ಗಂಟೆಗೆ ಮನೆಗೆ ಬಂದು ಮತ್ತೆ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಈ ಓದೋದನ್ನ ಬಿಟ್ಟು ಬೇರೆ ಆಕ್ಟಿವಿಟೀಸ್ ಏನಾದ್ರು ಮಾಡ್ತಾ ಇದ್ದ? ಡ್ರಾಯಿಂಗ್ ಮಾಡ್ತಿದ್ದೆ. ಸ್ಪೋರ್ಟ್ಸಲ್ಲಿ ಇರಲಿಲ್ಲ ನೀನು? ಇಲ್ಲ. ಅಂದರೆ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ಅಂದರೆ ಯಾರು ನೆನೆಸ್ಕೊಂತೀಯ? ಯಾರು ನಿಂಗೆ ಸಪೋರ್ಟ್ ಮಾಡಿದ್ದು ಭಾಳ? ಸ್ಕೂಲವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಸ್ಕೂಲ್ ಸೆಕ್ರೆಟ್ರಿ ಸರ್, ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ ಮತ್ತು ಎಲ್ಲ ಟೀಚರ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ, ಮತ್ತು ಪೇರೆಂಟ್ಸ್ ತುಂಬ ಸಪೋರ್ಟ್. ಈಗ ನಿನ್ನ ಫ್ರೆಂಡ್ಸು ನಿನ್ನ ಮಾರ್ಕ್ಸ್ ನೋಡಿ ಖುಷಿ ಪಟ್ರಾ? ಎಸ್ ಸರ್, ತುಂಬ ಖುಷಿಪಟ್ಟರು, ಕಂಗ್ರ್ಯಾಚುಲೇಷನ್ಸ್ ಅಂತ ಎಲ್ಲ ಹೇಳಿದ್ರು. ಯಾರು ನಿಮ್ಮ ಬೆಸ್ಟ್ ಫ್ರೆಂಡ್? ಸರ್ ನೇಹಾಶ್ರೀ. ಎಲ್ಲ ಬೆಸ್ಟ್ ಫ್ರೆಂಡ್. ಅವಳದು 617. 617? ಎಸ್ ಸರ್. ಓಕೆ, ಇನ್ನು ಸ್ವಲ್ಪ ಆಗಿರಿ ಹತ್ರ ಬಂದ್ಬಿಡೋಳು. ಎಸ್ ಸರ್. ಓಕೆ ಲಕ್ಷಣ್, ಎಸ್ ಸರ್. ನಿಮ್ಮ ಶಾಲೆಯಲ್ಲಿ ಯಾರು ಭಾಳ ಸಪೋರ್ಟ್ ಮಾಡ್ತಿದ್ರು? ಸ್ಕೂಲಲ್ಲಿ ಎಲ್ಲ ಟೀಚರ್ಸು ಈಕ್ವಲ್ ಆಗಿ ಸಪೋರ್ಟ್ ಮಾಡ್ತಿದ್ರು. STMC ಪ್ರೆಸಿಡೆಂಟ್ ಆಗಿರ್ಬೋದು, HM ಸರ್ ಆಗಿರ್ಬೋದು, ಎಲ್ಲ ಕಾನ್ಸ್ಟೆಂಟಾಗಿ ಕಾಲ್ ಮಾಡಿ ಈಗ ಓದ್ತಿದ್ಯಾ, ಏನು ಹೆಲ್ಪ್ ಬೇಕು ಅಂತೆಲ್ಲ ಕೇಳ್ತಿದ್ರು. ಮತ್ತು ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಆಗಿದ್ರು. ಈಗ ಒಂದಿನ ಹಾಲಿಡೇ ಆದರೆ ನಾನು ನೆಕ್ಸ್ಟ್ ಡೇ ಹೋಗಿ ಅವ್ರು ಕೇಳಿದ್ರೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು ಫ್ರೆಂಡ್ಸ್ ಎಲ್ಲ. ಮತ್ತು ಫ್ರೆಂಡ್ಸು ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು ಸರ್. ಬೇರೆ ಆ್ಯಕ್ಟಿವಿಟೀಸ್ ಏನಾರು ಇದ್ದ ನೀನು ಓದೋದು ಬಿಟ್ಟು? ಎಸ್ ಸರ್, ಕ್ವಿಝಸ್ ಮಾಡ್ತಿದ್ದೆ, ಕ್ವಿಝ್ ಕಾಂಪಿಟೇಷನ್ಸ್ ಎಲ್ಲ ಹೋಗ್ತಿದ್ದೆ ಸ್ಕೂಲ್ ಕಡೆಯಿಂದ. ಮತ್ತು ಡ್ರಾಯಿಂಗ್ ಮಾಡ್ತಿದ್ದೆ, ಕೆಲವೊಂದು ಸಲ ಡ್ರಾಯಿಂಗ್ ಕಾಂಪಿಟೇಷನ್ಸ್ಗೆ ಹೋಗ್ತಿದ್ದೆ. ಬೇರೆ ಸ್ಪೋರ್ಟ್ಸ್ ಯಾವುದೂ ಇಲ್ಲ? ಸ್ಪೋರ್ಟ್ಸ್ ಇಲ್ಲ ಸರ್. ಓಕೆ. ಫಿಲಮು, TV ಅವೆಲ್ಲ? ಅವೆಲ್ಲ ಮಂತ್ಲಿ ಒನ್ಸ್ ಆರ್ ಟ್ವೈಸ್ ನೋಡ್ತಿದ್ದೆ ಸರ್. ಅಷ್ಟೇ, ಅಂದರೆ ಹೆಚ್ಚಿಲ್ಲ? ಜಾಸ್ತಿ ಇಲ್ಲ ಸರ್. ಅಂದರೆ ಹೆಚ್ಚು ನೋಡ್ತಾ ಇದ್ರೆ ಕಾನ್ಸಂಟ್ರೇಷನ್ ಹಾಳಾಗುತ್ತೆ ಸರ್. ಎಸ್ ಸರ್, ಅಂದರೆ ಮೂವಿ ಮೇಲೆ ಫೋಕಸ್ ಹೊರಟೋಗುತ್ತೆ ಜಾಸ್ತಿ ನೋಡಿದ್ರೆ. ಓಕೆ. ನೋಡ್ಬೇಕಾ ನೋಡಬಾರ್ದಾ? ನನ್ನ ಪ್ರಕಾರ ಅದು ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ. ಒಬ್ಬರು ಫ್ರೀ ಆಗಿದ್ರೆ ಅವರು ಸ್ಟ್ರೆಸ್ ತಗೊಳ್ಳದೆ ನೋಡಿದ್ರೆ ಇಷ್ಟು ಲಿಮಿಟ್ ಅಂತ ಇಟ್ಕೊಂಡು ನೋಡಿದ್ರೆ ಅದೇನಾಗಲ್ಲ. ಬಟ್ ಒಬ್ಬೊಬ್ರು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಿರ್ತಾರೆ, ಬಿಡೋಕ್ಕಾಗಲ್ಲ. ಅದು ಮೊಬೈಲ್ ಕೈಲಿದ್ದು ಬಿಟ್ಟರೆ ಅದು ಹೋಗ್ತಾನೆ ಇರುತ್ತೆ, TV ನೋಡ್ತಾ ಇರೋ ಕಂಟಿನ್ಯೂಷನ್ ಆಗಿಬಿಡುತ್ತೆ. ಮತ್ತು ಅವ್ರ ವಿಲ್ ಪವರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅಂದರೆ ಫೋಕಸ್ ಇದ್ರೆ ಏನು ಸಮಸ್ಯೆ ಆಗಲ್ಲ ಅಂತ ಹೇಳಿ ಸರ್ ಅಲ್ವಾ? ಎಸ್ ಸರ್. ಓಕೆ ಮನಸ್ವಿನಿ. ಎಸ್ ಸರ್. ಕೊನೆಯದಾಗಿ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದುಬಿಟ್ಟಿದ್ದೀವಿ. ಈಗ ನೀನು ಈ ಸಂದರ್ಭ ನೆನೆಸ್ಕೋಬೇಕು ಅಂತಂದರೆ ಯಾರ್ಯಾರು ನೆನೆಸ್ಕೊತೀಯಾ? ಸರ್, ನನ್ನ ಎಲ್ಲ ಟೀಚರ್ಸು, ಪೇರೆಂಟ್ಸು, ನನ್ನ ಎಫರ್ಟ್ಸ್, ಫ್ಯಾಮಿಲಿ ಮೆಂಬರ್ಸು ಎಲ್ಲರನ್ನೂ ನೆನೆಸ್ಕೋತೀನಿ. ಫ್ರೆಂಡ್ಸು? ಎಸ್ ಸರ್, ಫ್ರೆಂಡ್ಸ್ ಆಫ್ ಕೋರ್ಸ್. ಯಾಕೆಂದರೆ ಫ್ರೆಂಡ್ಸು ಇದ್ದರೆ ಭಾಳ ಜಾಲಿಯಾಗಿರುತ್ತೆ. ಹೌದು ಸರ್. ಸ್ಕೂಲ್ ಡಿಸ್ಕಷನ್ ಮಾಡೋಕ್ಕೆ ಅಂದರೆ ನನ್ನ ಪ್ರಶ್ನೆ ಕೂಡ ಅದೇ ಆಗಿತ್ತು. ಈಗ ನಾವೇ ಓದೋದಕ್ಕಿಂತ ಫ್ರೆಂಡ್ಸ್ ಗ್ರೂಪಲ್ಲಿ ಓದೋದು ಎಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ? ಯಾಕೆಂದರೆ ನೀವೆಲ್ಲರೂ ಕೂಡ ಶಾಲೆ ಹೋಗ್ತಾ ಇರ್ತೀರಿ, ಈಗ ಗ್ರೂಪ್ ಡಿಸ್ಕಷನ್ ಜಾಸ್ತಿ ಮಾಡಿಸ್ತಾರೆ ಅಲ್ವಾ? ಯಾಕಂದ್ರೆ ನಿನ್ನ ನಾಲೆಡ್ಜು ಅವ್ರಿಗೆ ಅರ್ಥ ಆಗುತ್ತೆ, ಅವ್ರ ನಾಲೆಡ್ಜ್ ನಿನಗೆ ಗೊತ್ತಾಗುತ್ತೆ. ಅಂದರೆ ನಾನು ಏನೇ ಓದಿದ್ರು ಕೂಡ ಕೆಲವೊಂದು ತಪ್ಪುಗಳಂತೂ ಖಂಡಿತ ಮಾಡಿರ್ತೀವಿ. ಆ ತಪ್ಪುಗಳು ಮಾಡಬಾರ್ದು ಅಂತಂದಾಗ ಇದರ ಡಿಸ್ಕಷನ್ ಮಾಡಿದಾಗ ನಾಲೆಡ್ಜ್ ಶೇರ್ ಆಗುತ್ತಲ್ವಾ? ಹೌದು ಸರ್. ಆ ನಿಟ್ಟಿನಲ್ಲಿ ಹೇಗೆ ಸರ್, ಅಂದರೆ ಈಗ ಏನೇ ಡೌಟ್ಸ್ ಇದ್ರು ನಮಗೆ ಗ್ರೂಪ್ ಡಿಸ್ಕಷನ್ಸ್ ಅಂತ ಇರ್ತಿತ್ತು ಕ್ಲಾಸಲ್ಲಿ ಒಂದೊಂದ್ಸಲ. ಆವಾಗ ನಾವೆಲ್ಲ ಡಿಸ್ಕಸ್ ಮಾಡ್ಕೊಂಡೆಲ್ಲ ಮಾಡ್ತಿದ್ವಿ. ಇಲ್ಲ ಅಂದರೆ ಫ್ರೀ ಟೈಮಲ್ಲೆಲ್ಲ ಬೇರೆಯವ್ರು ನನ್ನ ಹತ್ರ ಬರ್ತಿದ್ರು, ಅವ್ರಿಗೇನೋ ಡೌಟ್ಸ್ ಇದ್ದರೆ ನಾನು ಅವ್ರಿಗೆಲ್ಲ ಹೇಳ್ಕೊಡ್ತಿದ್ದೆ. ಅವಾಗ ನನಗೂ ಇನ್ನೂ ಚೆನ್ನಾಗಿ ಅರ್ಥ ಆಗ್ತಿತ್ತು. ನನಗೂ ಏನಾದರೂ ಡೌಟ್ಸ್ ಇದ್ದರೆ ನಾನು ಬೇರೆಯವ್ರಿಗೆ ಹೋಗಿ ಕೇಳ್ತಿದ್ದೆ. ಈ ಥರ ನಮ್ಮದು ಒಂದು ರಿಲೇಷನ್ ತುಂಬಾ ಚೆನ್ನಾಗಿತ್ತು ಕ್ಲಾಸಲ್ಲಿ. ಎನ್ವೈರ್ನ್ಮೆಂಟು ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡ್ತಿದ್ವಿ ಕ್ಲಾಸಲ್ಲಿ. ಓದೋದು ಎಂಜಾಯ್ ಮಾಡೋದಲ್ವಾ? ಎಸ್ ಸರ್, ಅದು ಒಂಥರ ಚೆನ್ನಾಗಿರ್ತಿತ್ತು. ಸ್ಕೂಲ್ಗೆ ಹೋಗ್ಬೇಕಂದ್ರೆ ಇಷ್ಟ ಆಗ್ತಿತ್ತು. ಹೌದು, ಸ್ಕೂಲ್ಗೆ ಹೋಗಿಲ್ಲದೆ ಇದ್ರೆ ಬೇಜಾರಾಗ್ತಿತ್ತು. ಸ್ಕೂಲ್ಗೆ ಹೋಗೋದು ಅಂದರೆ ತುಂಬಾ ಇಷ್ಟ ಆಗ್ತಿತ್ತು. ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಸ್ಕೂಲ್ ಮಿಸ್ ಮಾಡೋಕ್ಕೆ ಇಷ್ಟ ಆಗ್ತಿರಲಿಲ್ಲ. ಆಯಿತು ಮಾಧುರಿ. ಎಸ್ ಸರ್. ನೀನು ಯಾರು ನೆನ್ಪು ಮಾಡ್ಕೋತೀಯಮ್ಮ ಈ ಸಂದರ್ಭದಲ್ಲಿ? ಸರ್, ನನ್ನ ಅಮ್ಮ, ನನ್ನ ಅಣ್ಣ ಆ್ಯಂಡ್ ನನ್ನ ಎಲ್ಲ ಸ್ಕೂಲ್ ಟೀಚರ್ಸು, ಎಸ್ಪೆಷಲಿ ಹೇಳಿದ್ನಲ್ಲ ಆವಾಗಲೇ ವೈಸ್ ಪ್ರಿನ್ಸಿಪಲ್ಲು, ಹಾಗೆ ಎಲ್ಲ ಸಬ್ಜೆಕ್ಟ್ ಟೀಚರ್ಸು, ಮತ್ತು ನನಗೆ ತೊಗೊಳ್ದೇ ಇರೋ ಟೀಚರ್ಸ್ ಸಹ ನಂಗೆ ತುಂಬ ಸಪೋರ್ಟ್ ಕೊಟ್ಟರು. ಏನೇ ಡೌಟ್ ಇದ್ದರೂ ನಾವು ನಿಮಗೆ ತೊಗೊಳ್ಳಿಲ್ಲ ಅಂದರೂ ನನ್ನ ಹತ್ರ ಕೇಳು ಅಂತೆಲ್ಲ ಹೇಳ್ತಿದ್ರು.
ಅದಾದಮೇಲೆ ಫೋನ್ ಮಾಡಿಬಿಟ್ಟು ವಿಚಾರಿಸ್ಕೊತಿದ್ವಿ. ಪ್ರತಿ ಎಕ್ಸಾಮ್ ಆದಮೇಲೆ ಚೆನ್ನಾಗಿ ಬರ್ದ, ಎಷ್ಟು ಮಾರ್ಕ್ಸ್ ಬರ್ಬೋದು, ಎಷ್ಟು ಮಾರ್ಕ್ಸ್ ಹೋಗ್ಬೋದು ಅಂತೆಲ್ಲ ಕೇಳ್ತಿದ್ರು. ಇನ್ನು ಮನೇಲಿ ಬಂದರೆ ಅಮ್ಮ ಮತ್ತು ಅಣ್ಣನ ಸಪೋರ್ಟ್ ತುಂಬ ಇತ್ತು. ಅಣ್ಣ ಗೋಲ್ಡ್ ಮೆಡಲಿಸ್ಟ್ ಆಗಿರೋದ್ರಿಂದ ಅವನು ನನಗೆ ತುಂಬ ಟ್ಯಾಕ್ಟಿಕ್ಸ್ ಹೇಳ್ಕೊಡ್ತಿದ್ದ, ಸ್ಟ್ರಾಟಜಿ ಹೇಳ್ಕೊಡ್ತಿದ್ದ. BBA ಡಿಗ್ರಿಯಲ್ಲಿ, ಸೊ ಮೈಸೂರು ಯೂನಿವರ್ಸಿಟಿಗೆ. ಈ ಥರ ಓದು, ಈ ರೀತಿ ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತೆಲ್ಲ ಹೇಳ್ಕೊಡ್ತಿದ್ದ. ಆ ಕಾರಣ ನನಗೆ ತುಂಬ ಹೆಲ್ಪ್ ಆಯಿತು ಮಾರ್ಕ್ಸ್ ಸ್ಕೋರ್ ಮಾಡೋದ್ರಲ್ಲಿ. ಓಕೆ, ಅಂದರೆ ಗ್ರೂಪ್ ಡಿಸ್ಕಷನ್ ಆಗ್ತಿತ್ತಾ ನಿಮ್ಮಲ್ಲಿ? ಗ್ರೂಪ್ ಡಿಸ್ಕಷನ್ ಅಂದರೆ ಮಾಮೂಲಿ ಮಾಡ್ತಿದ್ರು. ಜಾಸ್ತಿ ಸ್ಟೂಡೆಂಟ್ಸ್ ನನ್ನ ಹತ್ರ ಬರ್ತಿದ್ರು ಡೌಟ್ಸ್ ಕೇಳ್ಕೊಂಡು, ಈ ಥರ ಏನು ಮಾಡಬೇಕು ನಾನೆಲ್ಲ ಹೇಳ್ಕೊಡ್ತಿದ್ದೆ. ಆದರೆ ಮೋಸ್ಟ್ ಪ್ರಾಬಬ್ಲಿ ಇಂಡಿವಿಜುವಲ್ ಸ್ಟಡಿ ಬೆಟರ್. ಯಾಕಂದರೆ ನಾವು ಗ್ರೂಪಲ್ಲಿ ಇದ್ದಾಗ ಟಾಪಿಕ್ ಚೇಂಜ್ ಆಗೋಗೋದು. ಅಂದರೆ ಮಾತಾಡ್ತಿರ್ತೀವಿ, ಬೇರೆ ಟಾಪಿಕ್ ಹೋಗ್ತಿದ್ವಿ. ಅಂದರೆ ಈಗ ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಿರ್ತೀವಿ, ಇನ್ನೊಂದು ಸಬ್ಜೆಕ್ಟ್ ಬಗ್ಗೆ ಎತ್ಕೊಬಿಡ್ತೀವಿ. ಆ ಕಡೆ ಇಂಡಿವಿಜುವಲ್ ಸ್ಟಡಿ ಮಾಡಿದಾಗ ಅಟ್ಲೀಸ್ಟ್ ಫೋಕಸ್ಡ್ ಆಗಿರ್ತೀವಿ, ಏನು ಓದ್ತಿದ್ದೀವಿ ಅಥವಾ ಏನು ಬರಿತಿದ್ದೀವಿ ಅಂತ ನಮ್ಗೆ ಗೊತ್ತಿರುತ್ತೆ. ವಿನುತಾ, ಎಸ್ ಸರ್. ಯಾರು ನೆನ್ಪು ಮಾಡ್ಕೊತೀಯಾ? ಸರ್, ನನಗೆ ಸಪೋರ್ಟ್ ಮಾಡಿದ ಎಲ್ಲ ಟೀಚರ್ಸ್, ಪೇರೆಂಟ್ಸ್, ಸೆಕ್ರೆಟ್ರಿ ಸರ್, ಎಲ್ಲ ಫ್ರೆಂಡ್ಸ್ ನೆನ್ಪಾಡ್ಕೊತೀನಿ. ಓಕೆ, ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದುಬಿಟ್ಟಿದ್ದೀವಿ. ನಿನ್ನ ಮಾತುಗಳನ್ನ ಹಲವಾರು ಸ್ಟೂಡೆಂಟ್ಸ್ಗಳು ಕೇಳ್ತಾ ಇರ್ತಾರೆ, ನಿಮ್ಮ ಫ್ರೆಂಡ್ಸ್ ಕೇಳ್ತಾ ಇರ್ತಾರೆ, ಈಗ ಎಕ್ಸಾಮ್ ಬರೆಯೋರು ಕೇಳ್ತಾ ಇರ್ತಾರೆ ಅಲ್ವಾ? ಒಂದು ಟಿಪ್ಸ್ ಕೊಡು ಅಂತ ಹೇಳಿದ್ರೆ ಏನು ಹೇಳಿ ಬಯಸ್ತೀಯ? ಯಾವ ರೀತಿ ಓದಿ ಅಂತ ಹೇಳ್ತೀಯಾ? ಏನು ಮಾಡಿ ಏನು ಮಾಡಬೇಡಿ ಅಂತ ಹೇಳ್ತೀಯಾ? ಸರ್, ರಾತ್ರಿ 12 ಗಂಟೆ 1 ಗಂಟೆ ಅಲ್ಲಿವರೆಗೆ ಓದೋದಕ್ಕಿಂತ ಬೇಗ ಮಲ್ಕೊಂಡು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಓದಿದ್ರೆ ಚೆನ್ನಾಗಿ ಟಾಪಿಕ್ಸ್ನ ಅರ್ಥ ಮಾಡ್ಕೋಬೋದು. ಅವತ್ತಿನ ಪಾಠ ಅವತ್ತೇ ಓದಬೇಕು. ಟೀಚರ್ ಸಪೋರ್ಟ್ ಇರಬೇಕು. ಟೆಸ್ಟ್ಸ್ನ ಎಲ್ಲ ಅಟೆಂಡ್ ಮಾಡಬೇಕು. ಜಾಸ್ತಿ ಸ್ಟ್ರೆಸ್ ತಗೋಬಾರ್ದು. ಓಕೆ ಲಕ್ಷಣ್, ಎಸ್ ಸರ್. ಏನು ಹೇಳ್ತೀಯಪ್ಪ ಎಕ್ಸಾಮ್ ಬರೀತಿರೋ ವಿದ್ಯಾರ್ಥಿಗಳಿಗೆ? ಇನ್ನೇನು ಎಕ್ಸಾಮ್ ಬರೀಬೇಕು ಈ ಸಲ 10th ಹೋಗ್ತಿರೋ ಅವ್ರಿಗೆ? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಲಿ, ಮತ್ತು ಅವರು ಫೋಕಸ್ನ ಕಳ್ಕೊಬಾರ್ದು. ಮತ್ತು ಡೈಲಿ ಮೆಡಿಟೇಷನ್ ಮಾಡಿದ್ರೆ ಬೆಟರ್ ಎಲ್ಲರೂ, ಯಾಕಂದರೆ ಫೋಕಸ್ ಜಾಸ್ತಿ ಆಗುತ್ತೆ. ಮತ್ತು ಅವ್ರು ಓದ್ತಿರೋದನ್ನ ಇಷ್ಟಪಟ್ಟು ಶ್ರದ್ಧೆಯಿಂದ ಮನಸ್ಸಿಟ್ಟು ಓದಬೇಕು. ಲಕ್ ಮೇಲೆ ಬಿಲೀವ್ ಇಡಬೇಕು. ಲಕ್ ಮೇಲೆ ಬಿಲೀವ್ ಇಡಬೇಕು. ಎಸ್ ಸರ್. ಓಕೆ. ನೆಕ್ಸ್ಟ್ ಎಲ್ಲ ಟೀಚರ್ಸ್ ಅಥವಾ ದೊಡ್ಡವ್ರ ಮಾತು ಕೇಳಬೇಕು. ಅವತ್ತಿನ ದಿನ ಆಗಿದ್ದನ್ನ ವರ್ಕೆಲ್ಲ ಕಂಪ್ಲೀಟ್ ಮಾಡ್ಕೋಬೇಕು. ಏನಾದರೂ ಸ್ಟಡಿ ಟೈಮ್ ಟೇಬಲ್ ಮಾಡಿದರೆ ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಯಾರು ನೆನ್ಪು ಮಾಡ್ಕೊತೀಯಾ? ಅಮ್ಮನ್ನ ಮತ್ತು ಮಾವನ್ನ, ಫ್ಯಾಮಿಲಿ ಮೆಂಬರ್ಸ್, ಟೀಚರ್ಸ್ನೆಲ್ಲ ನೆನ್ಪು ಮಾಡ್ಕೋತೀನಿ. ಅವರೆಲ್ಲ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮನಸ್ವಿನಿ, ಎಸ್ ಸರ್. ಏನು ಹೇಳಿ ಬಯಸ್ತೀಯಾ ಕೊನೆಯದಾಗಿ? ಎಲ್ಲ ಮಕ್ಕಳು ಕೇಳ್ತಾ ಇರ್ತಾರೆ, ಹೌದು ಸರ್, ನಾನು ಯಾಕೆ ಮನಸ್ವಿನಿ ಥರ ತಗೋಬಾರ್ದು ಮಾರ್ಕ್ಸು? 624, ಅವಳು 1 ಮಾರ್ಕ್ಸ್ ಬಿಟ್ಟವಳೆ, ನಾನು 1 ಮಾರ್ಕ್ಸ್ ಸೇರ್ಸ್ ತಗೋಬೇಕು ಅನ್ನೋರಿಗೆ ಎಸ್ ಸರ್. ಏನು ಟಿಪ್ಸ್ ಕೊಡ್ತೀಯಾ? ಸರ್, ಫಸ್ಟ್ ಆಫ್ ಆಲ್ ಅದೇ, ಎಲ್ಲರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ ಎಕ್ಸಾಮ್ಸ್ನ, ಸ್ಟ್ರೆಸ್ ತೊಗೋಬೇಡಿ. ಗವರ್ಮೆಂಟ್ ಏನು ಬ್ಲೂ ಪ್ರಿಂಟು, ಪ್ರಿಪ್ರೇಟ್ರಿ ಏನೇನು ಕೊಟ್ಟಿದ್ದಾರೆ ಅದನ್ನೆಲ್ಲ ಸೀರಿಯಸ್ ಆಗಿ ತೊಗೊಂಬಿಟ್ಟು ಅಲ್ಲಿರೋ ಪ್ಯಾಟರ್ನ್ನ ಫೈಂಡ್ ಔಟ್ ಮಾಡ್ಕೊಂಡು ಆ ಸ್ಟ್ರಾಟಜಿನ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ ಅಂತಲೇ ಹೇಳೋದು. ಆಮೇಲೆ LBA ಕ್ವೆಶನ್ ಬ್ಯಾಂಕ್ ಏನೇನಿದೆ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಟೆಕ್ಸ್ಟ್ ಬುಕ್ನೇ ನಿಮ್ಮದು ಮೇನ್ ಇಟ್ಕೊಂಡು ಅದರಲ್ಲಿ ಏನೇನಿದೆ ಅದನ್ನೇ ಓದಬೇಕು. ಮೇನ್ ಫೋಕಸ್ ಟೆಕ್ಸ್ಟ್ ಬುಕ್ಕು. ಸೊ ಈ ಥರ ಮಾಡೋದಿದ್ರೆ ಯು ಕ್ಯಾನ್ ರಿಯಲಿ ಅಚೀವ್. ನೀವೇ ನೋಟ್ಸ್ ಮಾಡ್ಕೋಬೇಕು ಅಂತೀಯಾ? ಸರ್, ನೋಟ್ಸ್ ಸ್ಕೂಲಲ್ಲೇ ಅದೇನು ಕೊಟ್ಟಿರ್ತಾರೋ ನೋಟ್ಸು, ಆ ನೋಟ್ಸ್ ಜೊತೆಗೆ ಟೆಕ್ಸ್ಟ್ ಬುಕ್ ಮೇನ್ ಆಗಿ ಓದಬೇಕು. ಅದೇ ಇಂಪಾರ್ಟೆಂಟ್. ಟೆಕ್ಸ್ಟ್ ಬುಕ್ ಓದಿದ್ರೆ ಸಾಕು. ನೀವು ಓನ್ ನೋಟ್ಸು, ಟೆಕ್ಸ್ಟ್ ಬುಕ್ ಓದ್ಬಿಟ್ಟು ಓನ್ ನೋಟ್ಸು ಮಾಡ್ಕೊಳ್ಳೋದು ಗುಡ್ ಐಡಿಯಾ. ಒಳ್ಳೇದಾ? ಎಸ್ ಸರ್. ಓಕೆ, ಏನು ಹೇಳ್ತಲ್ಲ ನಮ್ಮ ಮಾಧುರಿ? ಸರ್, ಅಂದರೆ ಫಸ್ಟು ಮೈಂಡ್ ಕಾಮಾಗಿ ಇಟ್ಕೋಬೇಕು. ತುಂಬ ಸ್ಟ್ರೆಸ್ ತೊಗೋಬಾರ್ದು. ಫಸ್ಟೇ ಅಯ್ಯೋ ಇಷ್ಟು ಮಾರ್ಕ್ಸ್ ತೆಗಿಬೇಕು ನಾನು, ಅಥವಾ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೋಬಾರ್ದು. ಅವ್ರು ಚೆನ್ನಾಗಿ ಇದು ಮಾಡ್ತಾರೆ ಅಥವಾ ಅವರು ನನಗಿಂತ ಚೆನ್ನಾಗಿ ಓದಲ್ಲ, ನಾನೇ ಫಸ್ಟ್ ಬರೋದು, ಆ ಓವರ್ ಕಾನ್ಫಿಡೆನ್ಸ್ ಬೇಡ. ಯಾರು ಎಷ್ಟು ಸೀಕ್ರೆಟಾಗಿ ಓದ್ತಿರ್ತಾರೋ ಗೊತ್ತಿರಲ್ಲ. ನೀವು ಸೀಕ್ರೆಟಾಗಿ ಓದ್ತಾರಾ? ಸರ್, ಓದ್ತಾರೆ. ಅಂದರೆ ಈಗ ನಿನ್ನ ಹತ್ರ ಮನಸ್ವಿನಿ ಬಂದು ನಾನೇನು ಓದೇ ಇಲ್ಲ ಅನ್ನೋದು ಆ ಥರ ಹೇಳೋರು ಜಾಸ್ತಿ ಇರ್ತಾರೆ. ಅಲ್ವಾ? ಯಾಕೆ ಹಿಂಗೆ ಅಂತ ಗೊತ್ತಿಲ್ಲ. ಆಮೇಲೆ ಯಾವಾಗಲೂ ಸ್ಟಾಪರ್ ಸ್ಟ್ರಾಟಜಿ ಹೇಳ್ಕೊಡಲ್ಲ. ಈಗ ನೀವು ಹೇಳ್ಕೊಡ್ತಿದ್ರಲ್ಲ ಸ್ಟ್ರಾಟಜಿನ ಹಿಂಗೆ ಮಾಡಿ ಅಂತ, ಆದರೂ ಅದ್ರ ಫುಲ್ ಕಂಪ್ಲೀಟಾಗಿ ಯಾರು ಹೇಳಕ್ ಹೋಗಲ್ಲ. ಎಷ್ಟೇ ಆದರೂ ಸ್ವಲ್ಪ ಹಿಡನ್ ಆಗಿರುತ್ತೆ. ಸ್ವಲ್ಪ ಅಂದರೆ ಅವ್ರದ್ದೇ ಓನ್ ಆಗಿರ್ಬೇಕಲ್ವ. ಸೊ ಯಾವತ್ತೂ ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಥವಾ ಬೇರೆಯವ್ರನ್ನ ಈಸಿಯಾಗಿ ಜಡ್ಜ್ ಮಾಡಬೇಡಿ. ಸಕ್ಸಸ್ ಅದೇ ಮಾತಾಡಲಿ, ಸುಮ್ಮನೆ ಸ್ವಲ್ಪ ಜಾಸ್ತಿ ಓವರ್ ಕಾನ್ಫಿಡೆಂಟ್ ಆಗಿರೋದೆಲ್ಲ ಬೇಡ. ಸೊ ಫಸ್ಟು ಮೈಂಡ್ ಕಾಮ್ ಮಾಡ್ಕೋಬೇಕು. ಆಮೇಲೆ ಯಾವ ಟೆಸ್ಟಲ್ಲಿ ಈಗ ನಿಮಗೆ ಏನೋ ಮಾರ್ಕ್ಸ್ ಹೋಗಿರುತ್ತೆ ಅದು ನೀವು ಜಾಸ್ತಿ ವರ್ಕೌಟ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಮಾಡಬೇಕು. ಆಮೇಲೆ ನಿಮ್ಮ ವೀಕ್ನೆಸ್ ಯಾವ ಸಬ್ಜೆಕ್ಟಲ್ಲಿದೆ ಅದನ್ನು ಜಾಸ್ತಿ ವರ್ಕೌಟ್ ಮಾಡಬೇಕು. ಆಮೇಲೆ ಟೀಚರ್ಸ್ನ ನೀಟಾಗಿ ಯೂಟಿಲೈಸ್ ಮಾಡಬೇಕು. ಅಂದರೆ ಅವ್ರು ಕೇಳ್ತಾರೆ ಡೌಟ್ಸ್ ಇದ್ದರೆ ಕೇಳಿ ಅಂತ, ಬಟ್ ಯಾರೂ ಕೇಳೋಕ್ಕೆ ಹೋಗಲ್ಲ. ಆಮೇಲೆ ಅನಿಸುತ್ತೆ ಅಯ್ಯೋ ಕೇಳಬೇಕಿತ್ತಲ್ಲ ಅಂತ. ಆಮೇಲೆ ಎಲ್ಲ ಟೆಸ್ಟು ಸೀರಿಯಸ್ ಆಗಿ ತೊಗೋಬೇಕು. ಈಗ ಪ್ರಿಪ್ರೇಟ್ರಿ ತಾನೇ ಎಷ್ಟೋ ಮಾರ್ಕ್ಸ್ ಬಂದರೆ ಆಗುತ್ತೆ, ಇಲ್ಲ ಪ್ರಾಕ್ಟೀಸ್ ಆಗುತ್ತೆ ಫೈನಲ್ಗೆ. ಈಗ ಫೈನಲ್ ಎಕ್ಸಾಮಲ್ಲಿ ಪಾಸ್ ಆದರೆ ಸಾಕು ಬೇಡ. ಯಾಕಂದರೆ ಪೇರೆಂಟ್ಸ್ಗೆ ಮತ್ತು ಟೀಚರ್ಸ್ಗೆ ಹೆಮ್ಮೆ ತರಿಸ್ಬೇಕು ಅಂತ ನಾವು ಇದ್ಮೇಲೆ ಸೊ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ಒಳ್ಳೆ ಮಾರ್ಕ್ಸ್ ತೊಗೋಬೇಕು. ಒಟ್ಟಿನಲ್ಲಿ ಟೈಮ್ ಟೇಬಲ್ ಮಾಡ್ಕೊಳ್ಳೋದು ಬಿಡೋದು ಅವ್ರಿಷ್ಟ. ಆದರೆ ಸೀರಿಯಸ್ ಆಗಿ ಇಂಟ್ರೆಸ್ಟ್ ಕೊಟ್ಟು ಓದ್ತೀರಾ ಅಂದರೆ ಏನಾದರೂ ಮಾಡ್ಬೋದು ಸರ್. ಭಾಳ ಸಂತೋಷ. ಜಿಲ್ಲೆಗೆ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಬಂದಂಥ ವಿದ್ಯಾರ್ಥಿಗಳನ್ನ ಮಾತಾಡಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಮುಖಾಂತರ ನಾವು ಇನ್ನೊಂದು ಹೇಳೋದೇನಂತಂದರೆ,
ಪರೀಕ್ಷೆ ಬರುತ್ತೆ ಹೋಗುತ್ತೆ, ಯಾರೂ ಎದೆಗುಂದೋದು ಬೇಡ. ಈಗ ಫೇಲ್ ಆಗಿಬಿಟ್ಟಿರ್ತೀವಿ, ಏನೋ ಅಚಾತುರ್ಯದಿಂದ ಫೇಲ್ ಆಗಿರ್ತೀವಿ, ಫೇಲ್ ಆಗೋಯ್ತು ಅಂಥೇಳಿ ಆತ್ಮಹತ್ಯೆ ಮಾಡ್ಕೊಳ್ಳೋವಂಥದ್ದು, ಬೇರೆ ದುರ್ಘಟನೆಗೆ ಒಳಗಾಗುವಂಥದ್ದು ಬೇಡ ಅಂತ ನಾವು ಈ ಕಾರ್ಯಕ್ರಮದ ಮುಖಾಂತರ ಹೇಳ್ತಾ ಇದ್ವಿ. ನಾಳೆ ಕೂಡ ಪರೀಕ್ಷೆ ಬರುತ್ತೆ, ಆ ಪರೀಕ್ಷೆಯನ್ನು ಎದುರಿಸಿ ನಿಲ್ಲುವಂಥದ್ದು ಯಾರೂ ಕೂಡ ಎದೆಗುಂದದಂತೂ ಖಂಡಿತ ಬೇಡಿ. 625 ತಗೋಬೋದು ಅಲ್ವಾ? ಈಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮನಸ್ವಿನಿ ಪ್ರದೀಪ್, ಮಾಧುರಿ ಆರ್, DG ವಿನುತಾ, ಲಕ್ಷಣ್ MS, ನಿಮ್ಮೆಲ್ರಿಗೂ ಕಂಗ್ರ್ಯಾಚುಲೇಷನ್, ಅಭಿನಂದನೆಗಳು. ಇದೇ ರೀತಿ ನಿಮ್ಮ ಸಾಧನೆ ಹಾದಿ ಮುಂದುವರಿತಾ ಇರಲಿ. ಏನು ಕನಸುಗಳನ್ನ ಕಟ್ಕೊಂಡಿದ್ದೀರಿ ಆ ಕನಸುಗಳೆಲ್ಲ ಈಡೇರಲಿ ಅನ್ನುವ ಆಶಯ ನಮ್ಮದು ಕೂಡ, ಹಾಗೆ ಆಕಾಶವಾಣಿದು ಕೂಡ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದು ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇದುವರೆಗೆ 2026ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಮೈಸೂರು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ಮನಸ್ವಿನಿ ಪ್ರದೀಪ್, ಮಾಧುರಿ ಆರ್, ದ್ವಿತೀಯ ಸ್ಥಾನ ಪಡೆದ DG ವಿನುತಾ ಹಾಗೂ ತೃತೀಯ ಸ್ಥಾನ ಪಡೆದ ಲಕ್ಷಣ್ MS ಅವರೊಂದಿಗೆ ಮಾತುಕತೆಯನ್ನು ಆಲಿಸಿದಿರಿ. ಇವರೊಂದಿಗೆ ಭಾಗವಹಿಸಿದವರು ದಿಗ್ವಿಜಯ್ B. ಇದು ಇಂದಿನ ಮಕ್ಕಳ ಮಂಟಪದ ವಿಶೇಷ ಕಾರ್ಯಕ್ರಮ.